ನಮಸ್ಕಾರ. ಟೆಲಿಫೋನ್ ರಿಂಗನಿಸಿತು. ಬಹುಶಃ ಕರೆ ಉಶಳದೇ ಇರಬೇಕೆಂದು ಭಾರತಿ ರಿಸೀವರ್ ಕೈಗೆತ್ತಿಕೊಂಡಳು. ಇನ್ನೇನು ಅವಳು ಹಲೋ ಎನ್ನುವಷ್ಟರಲ್ಲಿ ಆ ಕಡೆಯಿಂದ ಕಂಪಿಸುವ ಹೆಣ್ಣಿನ ಧ್ವನಿ ಕೇಳಿಸಿತ್ತು. ಹೇಮಂತ್, ಪ್ಲೀಸ್ ಪ್ಲೀಸ್ ನನ್ನನ್ನು ಕಾಪಾಡಿ. ನಾನು ನಿಮ್ಮ ಕಾಲಿಗೆ ಬೀಳ್ತೀನಿ. ದಯವಿಟ್ಟು ಫೋನ್ ಕಟ್ ಮಾಡಬೇಡಿ. ನಿಮ್ಮ ಆನೆಯಾಗಿಯೂ ನಾನು ಭಾರತಿಯವರ ಕಾಲು ಹಿಡಿದು ಕ್ಷಮೆ ಕೇಳ್ತೀನಿ. ಪ್ಲೀಸ್ ನನ್ನನ್ನು ಕಾಪಾಡಿ. ನಾನೆಲ್ಲ ಒಪ್ಪಿಕೊಂಡು ಬಿಡ್ತೀನಿ. ಈ ಮಗು ನಿಮ್ಮದಲ್ಲ ಅಂತ ಎಲ್ಲರ ಮುಂದೆ ಸಾರಿ ಹೇಳ್ತೀನಿ. ಹೇಮಂತ್, ನೀವು ನನಗೆ ಎಷ್ಟೋ ಸಲ ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದೀರಿ. ಈಗ ಕೊನೆ ಸಾರಿ ನನಗೆ ನಿಮ್ಮ ದಯೆ ಎಂಬ ಗಿಫ್ಟ್ ಕೊಟ್ಟು ನನ್ನನ್ನು ಈ ಚಿತ್ರಹಿಂಸೆಯಿಂದ ಪಾರು ಮಾಡಿ. ಇನ್ನೆಂದು ನಾನು ನಿಮ್ಮ ಜೀವನದಲ್ಲಿ ತಲೆ ಹಾಕೋಲ್ಲ ಪ್ಲೀಸ್. ಹೇಮಂತ್. ಇಷ್ಟೊಂದು ಕೇಳಿಸಿಕೊಂಡ ಹೆಣ್ಣಿನ ಪ್ರಲಾಪದಿಂದ ಭಾರತಿ ಮುಖ ಪೇಲವಗೊಂಡಿತ್ತು. ಭಾರತಿ ಸ್ವಲ್ಪ ಹೊತ್ತು ಮೌನವಾಗಿತ್ತು. ನಂತರ ಹಲೋ ಹಲೋ, ಯಾರು ಮಾತನಾಡ್ತಿರುವುದು? ನನಗೆ ಕೇಳಿಸ್ತಿಲ್ಲ, ಸ್ವಲ್ಪ ಜೋರಾಗಿ ಮಾತನಾಡಿ. ಹಲೋ ಹಲೋ ಹೀಗೆ ಹೇಳುತ್ತಾ ಭಾರತಿ ತನ್ನ ಪತಿ ಹೇಮಂತ್ ಕಡೆಗೊಮ್ಮೆ ನೋಡಿದಳು. ಹೇಮಂತ್ ಆರಾಮವಾಗಿ ಬೆಡ್ ಮೇಲೆ ಕುಳಿತು ಕಾಫಿ ಹೀರುತ್ತಿದ್ದ. ಅಷ್ಟರಲ್ಲಿ ಟೆಲಿಫೋನ್ ತಂತಾನೆ ಕಟ್ ಆಗಿತ್ತು. ಭಾರತಿ ರಿಸೀವರ್ ಕೆಳಗಿಟ್ಟು ಬಂದು ಕಾಫಿ ಕಪ್ಪನ್ನು ಕೈಗೆತ್ತಿಕೊಂಡಳು. ಭಾರತಿ ಯೋಚನಾ ಮಗ್ನಳಾದಳು. ಅಂದರೆ ಬೆಳ್ಳಂಬೆಳಗ್ಗೆನೆ 4-5 ಸಾರಿ ಒಂದೇ ಸಮ ಫೋನ್ ಬಂದಿದ್ದು ಉಶಳದೇ ಇರಬೇಕು ಎಂದು ಭಾವಿಸಿದಳು. ಬೆಳಗಿನ ಜಾವ 5 ಗಂಟೆಗೆ ಹೇಮಂತ್ ಮೊಬೈಲ್ ಬೇರೆ ಬಡ್ಕೊಳ್ತಾ ಇತ್ತು. ಬಹುಶಃ ಹೇಮಂತ್ ಗಾಢ ನಿದ್ರೆಯಲ್ಲಿರಬೇಕು. ಭಾರತಿ ಪ್ರತಿ ಸಾರಿ ಉಷಳ ಬಗ್ಗೆ ಹೇಮಂತ್ನಲ್ಲಿ ವಿಚಾರಿಸಿದಾಗ ಅವನು ಉಷಳಿಗೂ ಮತ್ತು ತನಗೂ ಯಾವ ಸಂಬಂಧವೂ ಇಲ್ಲವೆಂದು ಹೇಳುತ್ತಿದ್ದ. ಆದರೆ ಸ್ವಲ್ಪ ಸಮಯದ ಹಿಂದೆ ಬಂದ ಉಷಳ ಕರೆಯಿಂದಾಗಿ ಭಾರತಿ ಆತಂಕಕ್ಕೆ ಒಳಗಾಗಿದ್ದಳು. ಉಷ ಈಗ ಯಾವ ತೊಂದರೆಗೆ ಸಿಕ್ಕಿ ಹಾಕಿಕೊಂಡಿದ್ದಾಳೆ? ಅವಳ್ಯಾಕೆ ಹೇಮಂತನನ್ನು ಕಾಪಾಡಿ ಅಂತ ಅಂಗಲಾಚುತ್ತಿದ್ದಳು? ತನ್ನ ಹೊಟ್ಟೆಯಲ್ಲಿರುವ ಮಗು ಹೇಮಂತಂದಲ್ಲ ಅಂತ ಬೇರೆ ಹೇಳ್ತಾ ಇದ್ಲು. ಅವಳ ಧ್ವನಿಯಲ್ಲಿ ಯಾಕೆ ಅಷ್ಟೊಂದು ಹೆದರಿಕೆ ಇತ್ತು? ಹೀಗೆ ಭಾರತೀಯ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಬಂದವು. ಒಂದರ ಹಿಂದೆ ಒಂದು ನಡೆದ ಘಟನೆಗಳಿಂದಾಗಿ ಭಾರತಿಗೆ ಶಾಕ್ ಆಗಿತ್ತು. ಫೋನ್ನಲ್ಲಿ ಎಲ್ಲ ಸರಿಯಾಗಿ ಕೇಳಿಸಿಕೊಂಡರೂ ಭಾರತಿ ತನಗೆ ಏನೂ ಕೇಳಿಸದವಳ ಹಾಗೆ ಹೇಮಂತ್ ಮುಂದೆ ನಾಟಕವಾಡಿದ್ದಳು. ಉಷಾ ಫೋನ್ನಲ್ಲಿ ಹೇಳಿದ ವಿಷಯಗಳನ್ನು ಗಂಡನಿಗೆ ತಿಳಿಸಲು ಭಾರತಿಗೆ ಇಷ್ಟವಿರಲಿಲ್ಲ. ಮೇಲಾಗಿ ಉಷಾ ಫೋನ್ ತೆಗೆದುಕೊಂಡ ವ್ಯಕ್ತಿ ಯಾರೆಂದು ವಿಚಾರಿಸದೆ ಎಲ್ಲ ವಿಷಯಗಳನ್ನು ಮೊದಲೇ ಭಾರತಿಗೆ ಹೇಳಿಬಿಟ್ಟಿದ್ದಳು. ಹೇಮಂತ್ ಸ್ವಂತ ಎಲ್ಲ ವಿಷಯಗಳನ್ನು ತಿಳಿಸಲಿ, ತಾನು ಯಾಕೆ ಅದನ್ನು ಕೆದಕುವುದಕ್ಕೆ ಹೋಗಬೇಕು ಎಂದು ಭಾರತಿ ಸುಮ್ಮನಾದಳು. ಆದರೆ ಹೇಮಂತ್ ಮಾತ್ರ ಇದ್ಯಾವುದರ ಪರಿವೇ ಇಲ್ಲದೆ ಕಾಫಿ ಕುಡಿದಾದ ಮೇಲೆ ಸ್ನಾನಕ್ಕೆ ಹೊರಟ. ಹೇಮಂತ್ ಯಾವುದೋ ಕನ್ನಡ ಹಾಡನ್ನು ಗುಣಗುಣಿಸುತ್ತಾ ಬಾತ್ರೂಮ್ನಿಂದ ಹೊರಬಂದ. ತಿಂಡಿ ತಿನ್ನುವಾಗಲೂ ಹೇಮಂತ್ ಫೋನ್ನ ವಿಷಯವಾಗಿ ಭಾರತಿಯನ್ನು ವಿಚಾರಿಸಲಿಲ್ಲ. ಅವನ ಮುಖದಲ್ಲಿ ವಿಚಿತ್ರ ಶಾಂತಿ ನೆಲೆಸಿತ್ತು. ಅಷ್ಟರಲ್ಲಿ ಅವನ ಕಾರ್ ಡ್ರೈವರ್ ಬಂದ. ಹೇಮಂತ್ ತನ್ನ ಬ್ರೀಫ್ ಕೇಸ್ ಮತ್ತು ಊಟದ ಕ್ಯಾರಿಯರನ್ನು ಅವನಿಗೆ ಕೊಟ್ಟು ಕಳುಹಿಸಿದ. ನಂತರ ಭಾರತಿ ಮುಖವನ್ನು ಒಮ್ಮೆ ದಿಟ್ಟಿಸಿ ನೋಡಿದಾಗ ಎಂದಿನಂತೆ ಅವಳ ಮುಖದಲ್ಲಿ ನಗುವಿರದೆ ಅದು ಕಲಾಹೀನವಾಗಿತ್ತು. ಇದೇನು ಭಾರತಿ, ಏನೋ ಒಂಥರ ಇದೆಯಾ? ಯಾಕೆ ರಾತ್ರಿ ನಿದ್ರೆ ಬರಲಿಲ್ವಾ? ನನಗಂತೂ ಸಖತ್ ನಿದ್ರೆ ಬಂತಪ್ಪ. ಸರಿ, ನಾನೇನು ಹೊರಟೆ, ಆಫೀಸ್ಗೆ ಹೊತ್ತಾಯಿತು. ಬೈ ಬೈ ಡಾರ್ಲಿಂಗ್, ಮೈ ಸ್ವೀಟ್ ಹಾರ್ಟ್ ಎಂದು ಹೇಳುತ್ತಾ ಭಾರತಿ ಬಳಿ ಬಂದು ಅವಳನ್ನು ತನ್ನ ಬಾಹುಗಳಲ್ಲಿ ಬಂಧಿಸಲು ಪ್ರಯತ್ನಿಸಿದಾಗ ಭಾರತಿ ಅವನಿಂದ ಕೊಸರಿಕೊಂಡಳು. ತೂ ಬಿಡ್ರಿ, ಇದೇ ನಿಮ್ಮ ಹುಡುಗಾಟ ಆಫೀಸ್ಗೆ ಹೋಗೋ ಟೈಮ್ನಲ್ಲಿ ಎಂದು ದೂರ ಸರಿದಳು. ಒಂದು ಕ್ಷಣಕ್ಕೆ ಹೇಮಂತ್ನ ಮುಖ ಪೆಚ್ಚಾದರೂ ಅವನು ತನ್ನನ್ನು ಸಂಭಾಲಿಸಿಕೊಂಡು ಓಕೆ, ನೋ ಪ್ರಾಬ್ಲಮ್, ಸಂಜೆ ಮಾತನಾಡೋಣ. ಯುಗಾದಿಗೆ ಏನಾದರೂ ಶಾಪಿಂಗ್ ಮಾಡಬೇಕಾದ್ರೆ ನನಗೆ ಫೋನ್ ಮಾಡು. ಐ ವಿಲ್ ಬಿ ಆಲ್ವೇಸ್ ಎಟ್ ಯುವರ್ ಸರ್ವಿಸ್ ಮ್ಯಾಮ್ ಎಂದು ಹೇಳುತ್ತಾ ತನ್ನದೇ ಆದ ಸ್ಟೈಲ್ನಲ್ಲಿ ಪ್ಲೇಯಿಂಗ್ ಕಿಸ್ ಹಾರಿಸ್ತಾ ಹೊರಬಂದ. ಆದರೆ ಭಾರತಿಗೆ ಈ ಪ್ಲೇಯಿಂಗ್ ಕಿಸ್ನಿಂದ ಯಾವುದೇ ಸಂತೋಷವಾಗಲಿಲ್ಲ. ಅವಳ ಮನಸ್ಸು ಬೇರೆ ಏನೋ ಯೋಚನೆ ಮಾಡುತ್ತಿತ್ತು. ಹೇಮಂತ್ ಆಫೀಸ್ಗೆ ಹೋಗುತ್ತಾ ಇನ್ನೇನು ಯುಗಾದಿ ಹತ್ತಿರ ಬರುತ್ತಿದೆ ಮತ್ತು ಶಾಪಿಂಗ್ ಮಾಡುವುದಿದೆ ಎಂದು ನೆನಪು ಮಾಡಿದ್ದ. ಪ್ರತಿ ಯುಗಾದಿಗೂ ಹೇಮಂತ್ ಭಾರತಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದ. ಅವಳು ಕೂಡ ಪ್ರತಿ ಯುಗಾದಿಗೆ ಗಿಫ್ಟ್ಗಾಗಿ ನಿರೀಕ್ಷೆ ಮಾಡ್ತಿದ್ಲು. ಭಾರತಿ ತನ್ನ ಮದುವೆಯಾದ ನಂತರ ಮೊದಲನೇ ಯುಗಾದಿಯಲ್ಲಿ ಹೇಮಂತ್ ಕೊಟ್ಟ ಗಿಫ್ಟನ್ನು ನೆನಪಿಸಿಕೊಂಡಳು. ಪ್ರತಿ ವರ್ಷ ಇಬ್ಬರು ಮಗಳೊಡನೆ ಭರ್ಜರಿಯಾಗಿ ಯುಗಾದಿ ಆಚರಿಸುತ್ತಿದ್ದರು. ಆದರೆ ಈ ವರ್ಷದ ಯುಗಾದಿಯನ್ನು ಹೇಮಂತ್ ಅಷ್ಟಾಗಿ ತಲೆಗೆ ಹಚ್ಚಿಕೊಂಡಿರಲಿಲ್ಲ. ಯಾಕೋ ಏನೋ ಅವನಲ್ಲಿ ಅಂತಹ ಉತ್ಸಾಹವಿರಲಿಲ್ಲ. ಇದಕ್ಕೆ ಹೇಮಂತ್ನಂಥ ದೊಡ್ಡ ಆಫೀಸರ್ನ ಬಾಳಿನಲ್ಲಿ ಅಚಾನಕ್ಕಾಗಿ ಬಂದ ಆ ಕೀಳು ಮಟ್ಟದ 3 ಕಾಸಿಗೂ ಬೆಲೆ ಇಲ್ಲದ ಉಷಾ. ಅದೂ ಅಲ್ಲದೆ ಬೆಳಿಗ್ಗೆ ಉಷಾ ಅದೇನೋ ಸರ್ಪ್ರೈಸ್ ಗಿಫ್ಟ್ ಬಗ್ಗೆ ಮಾತನಾಡುತ್ತಿದ್ದಳು. ಅಂದರೆ ಇದರರ್ಥ ಹೇಮಂತ್ ತನಗಲ್ಲದೆ ಬೇರೆಯವರಿಗೂ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದ ಎಂದು ಭಾರತಿ ಯೋಚಿಸಿದಳು. 3 ವರ್ಷದ ಹಿಂದಿನ ಮಾತು.
ಒಂದು ಸಾರಿ ಭಾರತಿ ಯಾವುದೋ ಕೆಲಸದ ನಿಮಿತ್ತ ಹೇಮಂತನನ್ನು ನೋಡಲು ಬ್ಯಾಂಗ್ಳೂರಿನಲ್ಲಿದ್ದ ಅವನ ಆಫೀಸ್ಗೆ ಹೋದಾಗ ಮೊದಲ ಬಾರಿ ಉಷಾಳನ್ನು ಹೇಮಂತ್ನ ಆಫೀಸ್ ಚೇಂಬರ್ನಲ್ಲಿ ಕುಳಿತಿದ್ದನ್ನು ನೋಡಿದಳು. ಅದು ಹೇಮಂತ್ನ ಪಕ್ಕದಲ್ಲಿ. ಅವಳಿಗೆ ಇಷ್ಟೊಂದು ಸಲಿಗೆ ಕೊಟ್ಟವರು ಯಾರು? ಯಾರೀ ಹೆಂಗಸು? ಹೇಮಂತ್ ಚೇಂಬರ್ನಲ್ಲಿ ಇವಳಿಗೇನು ಕೆಲಸ? ಮುಂತಾದ ಪ್ರಶ್ನೆಗಳು ಭಾರತಿ ತಲೆ ಕೊರೆಯುವುದಕ್ಕೆ ಪ್ರಾರಂಭಿಸಿದವು. ಆ ಕ್ಷಣದಲ್ಲಿ ಅಪರಿಚಿತಳಾದ ಉಷಾಳ ಮೇಲೆ ವಿಪರೀತ ಸಿಟ್ಟು ಬಂದಿತ್ತು. ಉಷಾ ಆಧುನಿಕ ಡ್ರೆಸ್ನಲ್ಲಿದ್ದರೂ ಭಾರತಿ ಕಣ್ಣಿಗೆ ಒಂದು ಕೊಳಕು ಬೊಂಬೆಯಂತೆ ಕಾಣುತ್ತಿದ್ದಳು. ಹೇಮಂತ್ನಂಥ ದೊಡ್ಡ ಅಧಿಕಾರಿಯ ಚೇಂಬರ್ನೊಳಗೆ ಯಾರೋ ಕಾಂಜಿಪಿಂಜಿಯವರು ಪ್ರವೇಶ ಮಾಡುವುದು ಎಂದರೇನು? ಹೇಮಂತ್ ಚೇಂಬರಿಗೆ ನುಸುಳಿದಾದರೂ ಹೇಗೆ? ಅವಳು ಕುಳಿತ ಭಂಗಿ ಕೂಡ ಕೆಟ್ಟದಾಗಿತ್ತು. ಬಹುಶಃ ಹೇಮಂತ್ಗೆ ತಾನು ದಿಢೀರೆಂದು ಅವನ ಆಫೀಸ್ಗೆ ಬರುವುದು ಗೊತ್ತಿತ್ತೋ ಇಲ್ವೋ. ಇಷ್ಟಾದರೂ ಭಾರತಿಯನ್ನು ತನ್ನ ಚೇಂಬರ್ನಲ್ಲಿ ನೋಡಿ ಹೇಮಂತ್ಗೆ ಆಶ್ಚರ್ಯವೇನೂ ಆಗಿರಲಿಲ್ಲ. ಅವನ ಮುಖದಲ್ಲಿ ಯಾವ ಗಾಬರಿಯಾಗಲಿ ಆತಂಕವಾಗಲಿ ಕಾಣಿಸಲಿಲ್ಲ. ಅವನು ಸಿಂಹ ಗಾಂಭೀರ್ಯದಿಂದ ಕೂತಿದ್ದ. ಹೇಮಂತ್ ಬಹಳ ತಾಳ್ಮೆಯಿಂದ ಭಾರತಿಗೆ ಕುಳಿತುಕೊಳ್ಳುವಂತೆ ಹೇಳಿ ನಂತರ ಉಷಾಳನ್ನು ಭಾರತಿಗೆ ಪರಿಚಯ ಮಾಡಿಸಿದ. ಹೇಮಂತ್ ಮಾತಿನಲ್ಲಿ ಉಷಾ ಒಬ್ಬ ಸ್ವತಂತ್ರ ಪತ್ರಕರ್ತೆಯಾಗಿದ್ದು ಅವಳಾಗಾಗ ಹೇಮಂತ್ನನ್ನು ಇಂಟರ್ವ್ಯೂ ಮಾಡುವುದು ಭಾರತಿಗೆ ಸ್ವಲ್ಪ ವಿಲಕ್ಷಣವಾಗಿ ಕಾಣಿಸ್ತಿತ್ತು. ಮೇಲಾಗಿ ಉಷಾ ಎಲ್ಲ ಪತ್ರಕರ್ತರಂತೆ ಗೌರವಾನ್ವಿತವಾಗಿ ಕಾಣಿಸಲಿಲ್ಲ. ಶುದ್ಧ 420 ಕಾಣಿಸ್ತಿದ್ಲು. ಹೇಮಂತ್ನ ಸ್ಟ್ಯಾಂಡರ್ಡ್ಗೆ ಅವಳು ತಕ್ಕವಳಾಗಿರಲಿಲ್ಲ. ಇದಾದ ಮೇಲೆ 1-2 ಬಾರಿ ಹೇಮಂತ್ ಉಷಾಳನ್ನು ತನ್ನ ಆಫೀಸ್ನಲ್ಲಿ ಇಂಟರ್ವ್ಯೂಗಾಗಿ ಮೇಲಿನ ಅಧಿಕಾರಿಗಳ ಅನುಮತಿ ಪಡೆದು ಅವಳನ್ನು ತನ್ನ ಚೇಂಬರಿಗೆ ಕರೆಸಿಕೊಂಡಿದ್ದನ್ನು ಭಾರತಿಗೆ ಹೇಳಿದ್ದ. ಭಾರತಿ, ನೀನ್ಯಾಕೆ ಅವಳ ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತೀಯಾ? ಪಾಪ ಏನೋ ಕೆಲವು ಆರ್ಟಿಕಲ್ಸ್ ಬರೆದು ಸ್ವಲ್ಪ ಕಾಸು ಸಂಪಾದಿಸ್ತಾಳೆ. ಮೇಲಾಗಿ ಆಕೆ ಬಡವಳಂತೆ. ಇದರಿಂದ ನಮ್ಮ ಗಂಟು ಏನು ಹೋಗುತ್ತೆ ಎಂದು ಹೇಮಂತ್ ಉಷಾಳ ಪರ ವಾದಿಸಿದ್ದ. ಉಷಾ ಗೋವಾ ಮೂಲದವಳು. ಆಕೆಯ ಪತಿ ಅವಳನ್ನು ತ್ಯಜಿಸಿ ಬಹಳ ವರ್ಷಗಳಾಗಿದ್ದವು. ಹೀಗಾಗಿ ಗೋವಾ ಬಿಟ್ಟು ತನ್ನ ಮಕ್ಕಳೊಂದಿಗೆ ಕರ್ನಾಟಕಕ್ಕೆ ಬಂದು ಪತ್ರಕರ್ತೆಯಾಗಿದ್ದಾಳೆ ಎಂದು ಹೇಮಂತ್ ಉಷಾಳ ಹಿನ್ನೆಲೆಯನ್ನು ಭಾರತಿಗೆ ತಿಳಿಸಿದ. ಆಕೆ ತನ್ನೆರಡು ಮಕ್ಕಳನ್ನು ಮುಂಬೈನಲ್ಲಿರುವ ತನ್ನ ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದಳು. ಸ್ವಲ್ಪ ದಿನದ ಹಿಂದೆ ಉಷಾ ಭಾರತೀಯ ಮನೆಗೆ ಬಂದಿದ್ದಳು. ಆಗ ಮಧ್ಯಾಹ್ನದ ಸಮಯ, ಹುರಿಬಿಸಿಲು ಬೇರೆ. ಆ ವೇಳೆಯಲ್ಲಿ ಉಷಾ ತನ್ನ ಮನೆಗೆ ಬಂದಿದ್ದು ಭಾರತಿಗೆ ಚಿಂತೆಯಾಗಿತ್ತು. ಮೊದಲೇ ಭಾರತಿಗೆ ಉಷಾಳನ್ನು ಕಂಡರೆ ಏಸಿಗೆ ಹಾಕ್ತಿತ್ತು. ಉಷಾ ಏನೋ ಹೇಳಬೇಕು ಎನ್ನುವಷ್ಟರಲ್ಲಿ ಭಾರತಿ ಮಧ್ಯೆ ಬಾಯಿ ಹಾಕಿ, ಹೇಮಂತ್ ಮನೆಯಲ್ಲಿ ಇಲ್ಲ, ನೀವ್ಯಾಕೆ ಇಲ್ಲಿಗೆ ಬಂದಿರಿ ಎಂದು ಮುಖ ಸಿಂಡರಿಸಿಕೊಂಡೇ ಪ್ರಶ್ನಿಸಿದಳು. ಇಲ್ಲ ಮೇಡಮ್, ನಾನು ನಿಮ್ಮನ್ನು ಭೇಟಿಯಾಗಲು ಬಂದೆ ಎಂದಳು ಉಷಾ. ಇದನ್ನು ಕೇಳಿದೊಡನೆ ಭಾರತಿಗೆ ಉಷಾಳನ್ನು ನೋಡಿದಾಗ ಒಂದು ಜಿರಳೆ ನೋಡಿದ ಹಾಗಾಯಿತು. ಎಷ್ಟು ಬೇಗ ಆ ಜಿರಳೆಯನ್ನು ಕಸಬರಿಕೆಯಿಂದ ತೆಗೆದು ಹೊರಗೆ ಹಾಕುತ್ತೀಯೋ ಎಂಬ ಕಾತರ ಇತ್ತು ಅವಳಲ್ಲಿ. ನಂತರ ಉಷಾ, ಮೇಡಮ್, ನಾನು ನಿಮಗೊಂದು ಡೈರಿ ಕೊಡಲು ಬಂದಿದ್ದೇನೆ, ದಯವಿಟ್ಟು ಅದನ್ನು ನೀವು ಓದಲೇಬೇಕು ಎಂದಳು. ಡೈರಿನಾ? ನಾನ್ಯಾಕೆ ಅದನ್ನು ಓದಬೇಕು? ಭಾರತಿ ಆಶ್ಚರ್ಯದಿಂದ ಕೇಳಿದಳು. ಅವಳು ಅದನ್ನು ತೆಗೆದುಕೊಳ್ಳಲು ಕೈ ಚಾಚಲಿಲ್ಲ. ಇದನ್ನು ಓದುವುದರಿಂದ ನಿಮಗೆ ಲಾಭ ಮೇಡಮ್, ದಯವಿಟ್ಟು ತೆಗೆದುಕೊಳ್ಳಿ ಎಂದು ಡೈರಿ ಕೊಡಲು ಮುಂದಾದಳು. ನನಗೆ ಲಾಭ ಆಗುತ್ತಾ? ಏನು ಹೇಳ್ತಾ ಇದ್ದೀರಿ ನೀವು ಎನ್ನುತ್ತಾ ಮನಸ್ಸಿಲ್ಲದ ಮನಸ್ಸಿನಿಂದ ಭಾರತಿ ಡೈರಿಯನ್ನು ತೆಗೆದುಕೊಂಡಳು. ಮೇಡಮ್, ನನ್ನ ಮೇಲೆ ನಿಮಗೆ ವಿಶ್ವಾಸವಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ನಿಮಗೊಂದು ವಿಷಯನ ಖಂಡಿತ ಹೇಳಲೇಬೇಕು. ನಾನು ಹೇಮಂತ್ನ ಮಗುವಿನ ತಾಯಿ ಆಗ್ತಿದ್ದೀನಿ ಎಂದು ಯಾವ ಆತಂಕವಿಲ್ಲದೆ ಹೇಳಿ ಹೊರಟು ಹೋದಳು. ಭಾರತಿಗಂತೂ ಉಷಾಳ ಮಾತು ಕೇಳಿ ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದಂತಾಗಿತ್ತು. ಅವಳ ಮುಖ ಹೇಗಿತ್ತೆಂದರೆ ಉಷಾ ಭಾರತಿ ಕೆನ್ನಿಗೆ ಒಂದು ಬಾರಿಸಿ ಹೊರಟು ಹೋದಂತಿತ್ತು. ಭಾರತಿಯ ಕೈಯಲ್ಲಿ ಡೈರಿಯಲ್ಲ, ಕೆಂಡವನ್ನು ಕೈಯಲ್ಲಿ ಹಿಡಿದ ಪರಿಸ್ಥಿತಿ. ಸಂಸಾರದಲ್ಲಿ ಹಲ್ಲೋಲ ಕಲ್ಲೋಲ ತರುವಂಥ ವಿಷಯವನ್ನು ಉಷಾ ಅದೆಷ್ಟು ಸುಲಭವಾಗಿ ಹೇಳಿ ಹೋದಳು ಎಂದು ಭಾರತಿಗೆ ಅನಿಸಿತ್ತು. ಈ ವಿಷಯದಿಂದ ಭಾರತಿ ಮನಸ್ಸಿಗೆ ಎಷ್ಟು ಆಘಾತವಾಗುತ್ತದೆ ಎಂಬುದನ್ನು ಅರಿಯದೆ ಉಷಾ ದೊಡ್ಡ ಬಾಂಬ್ ಸಿಡಿಸಿದಳು. ಹಾಗಾದರೆ ಉಷಾ ಆ ಸತ್ಯವನ್ನು ಈ ಡೈರಿಯಲ್ಲಿ ಬರೆದಿದ್ದಾಳಾ? ಬಹಳ ಕುತೂಹಲದಿಂದ ಭಾರತಿ ಡೈರಿ ತೆಗೆದು ಓದಲು ಶುರು ಮಾಡಿದಳು. ಮೊದಮೊದಲು ಉಷಾ ತನ್ನ ಮಗುವಿನ ಬಗ್ಗೆ ಕೆಲವು ಭಕ್ತಿ ವಚನಗಳನ್ನು ಅಲ್ಲಿ ಬರೆದಿದ್ದಳು. ಇನ್ನು ಕೆಲವು ಕಡೆ ತನ್ನ ಮತ್ತು ಹೇಮಂತ್ ಬಗ್ಗೆ ಇಲ್ಲ ಸಲ್ಲದ ಪ್ರಸಂಗಗಳನ್ನು ವಿವರವಾಗಿ ಬರೆದಿದ್ದಳು. ಭಾರತಿ ಇದ್ದಕ್ಕಿದ್ದಂತೆ ಡೈರಿ ಮುಚ್ಚಿ ಯೋಚನಾಮಗ್ನಳಾದಳು. ಡೈರಿಯಲ್ಲಿ ಆಕೆ ಬರೆದ ವಿಷಯವೆಲ್ಲ ಬರೀ ಸುಳ್ಳಿನ ಕಂತೆ. ಬೇಕಂತಲೇ ಹೇಮಂತ್ನನ್ನು ಕೀಳಾಗಿ ಕಾಣುವ ಹುನ್ನಾರದಿಂದ, ಅವನ ಮೇಲೆ ಪ್ರತೀಕಾರದ ಭಾವನೆಯಿಂದ ಹೀಗೆಲ್ಲ ಬರೆದಿರಬಹುದೇ? ಭಾರತಿ ಮನಸ್ಸಿನಲ್ಲಿ ಈ ರೀತಿಯ ಸಂಶಯದ ಸುಳಿ ಎದ್ದಿತ್ತು. ಈ ಹಿಂದೆ ಭಾರತಿ ಉಷಾಳ ಬಗ್ಗೆ ಅನುಮಾನ ಬಂದು ಹೇಮಂತ್ ಜೊತೆ ವಾದ ಮಾಡಿದ್ಲು. ಆದರೆ ಹೇಮಂತ್ ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಂತೆ ಯಾವುದನ್ನು ಸ್ಪಷ್ಟವಾಗಿ ಹೇಳಿರಲಿಲ್ಲ.
ಆದರೆ ಇಂದು ಬೆಳಿಗ್ಗೆ ಉಷಳಿಂದ ಬಂದ ಕರೆಯಲ್ಲಿ ಅವಳು ನಡುಗುವ ಧ್ವನಿಯಲ್ಲಿ ತನ್ನನ್ನು ಕಾಪಾಡಿ ಎಂದು ಅಂಗಲಾಚಿದ್ದು, ದಯೆ ಭಿಕ್ಷೆ ಕೊಡುವಂತೆ ದೈನ್ಯದಿಂದ ಕೇಳಿಕೊಂಡಿದ್ದು, ಇವೆಲ್ಲವನ್ನು ನೋಡಿದಾಗ ಹೇಮಂತ್ನೇ ಅವಳನ್ನು ಯಾವುದೋ ಒಂದು ಸಂಕಷ್ಟಕ್ಕೆ ಸಿಕ್ಕಿಸಿ ಹಾಕಿದ್ದಾನೆ ಎಂದು ಭಾರತಿಗೆ ಖಾತ್ರಿಯಾಯಿತು. ಭಾರತಿ ಮತ್ತೊಮ್ಮೆ ಡೈರಿ ಹತ್ರ ದೃಷ್ಟಿ ಹಾಯಿಸಿದಳು. ನೋಡೋಣ, ಮುಂದೆ ಓದಿದರೆ ಉಷಳ ಬಗ್ಗೆ ಮತ್ತೆ ಏನಾದರೂ ಸುಳಿವು ಸಿಗಬಹುದೆಂದು ಭಾರತಿ ಯೋಚಿಸಿ ಡೈರಿ ತೆಗೆದಳು. ಒಂದೊಂದೇ ಹಾಲೆಯನ್ನು ತಿರುಗಿಸ್ತಾ ಹೋದಳು. ಆದರೆ ಡೈರಿಯಲ್ಲಿ ಉಷಾ ಹೇಳಿದ ಹಾಗೆ ಏನೂ ಅತಿಶಯವಿರಲಿಲ್ಲ. ನನಗೆ ಲಾಭವಾಗುತ್ತದೆ ಎಂದು ಕೂಡ ಹೇಳಿದ್ಲು. ಆದರೆ ಮೊದಲು ಅಂಥದ್ದೇನೂ ಭಾರತಿಗೆ ಕಾಣಿಸಲಿಲ್ಲ. ಹಾಗೆ ಓದುತ್ತಿರುವಾಗ ಅವಳಿಗೆ ಉತ್ಸಾಹ ಹೆಚ್ಚಾಯಿತು. ಡೈರಿಯಲ್ಲಿ ಹೇಮಂತ್ನ ಹೆಸರು ಅನೇಕ ಕಡೆ ಬಂದಿತ್ತು. ಡೈರಿಯಲ್ಲಿನ ವಿವರಗಳನ್ನು ಉಷಾ ತನ್ನ ಕೈಯಿಂದ ಬರೆದಿದ್ದಳು. 25/4/2006 ಮಧ್ಯಾಹ್ನ 12 ಗಂಟೆ. ಇವತ್ತು IAS ಆಫೀಸರ್ ಹೇಮಂತ್ ಹೆಗ್ಡೆಯವರನ್ನು ಇಂಟರ್ವ್ಯೂ ಮಾಡಲು ಹೋಗಬೇಕಾಗಿದೆ. ಹೇಮಂತ್ ಯಾರೋ ಒಬ್ಬ ತಲೆಮಾಸಿದ ಮುದುಕ ಇರಬೇಕೆಂದು ಭಾವಿಸಿ ಬೇಗ ಇಂಟರ್ವ್ಯೂ ಮುಗಿಸಿ ಮನೆಗೆ ಬಂದು ಬಿಡಬೇಕು ಎಂದುಕೊಂಡಿದ್ದೆ. ಆದರೆ ನಾನು ಹೇಮಂತ್ ಚೇಂಬರಿಗೆ ಹೋದಾಗ ನನಗೆ ಅಚ್ಚರಿ ಕಾದಿತ್ತು. ಹೇಮಂತ್ ಒಬ್ಬ ಸ್ಮಾರ್ಟ್, ಡ್ಯಾಶಿಂಗ್ ಪರ್ಸನಾಲಿಟಿ ಇರುವ ಯುವಕನಂತಿದ್ದರು. 50 ವರ್ಷ ವಯಸ್ಸಾದರೂ ನನ್ನ ಕಣ್ಣಿಗೆ ಹೇಮಂತ್ ಯುವಕರಾಗಿಯೇ ಕಂಡರು. ಅಬ್ಬಬ್ಬಾ ಎಂದರೆ 40 ವರ್ಷ ಎಂದು ಹೇಳಬಹುದಿತ್ತು. ಅವರು ನನ್ನನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿದರು. ಅವರ ನಡವಳಿಕೆ ನನ್ನ ಹೃದಯವನ್ನು ಮೆಚ್ಚಿಸಿತು. ಇಂಟರ್ವ್ಯೂ ಮುಗಿದ ಮೇಲೆ ಅದರ ಕಾಪಿಯನ್ನು ನಾನೇ ಅವರ ಕೈಗೆ ಕೊಡುವುದೆಂದು ನಿರ್ಧರಿಸಿದೆ. ಅವರನ್ನು ಇನ್ನೊಮ್ಮೆ ಮಾತನಾಡಿಸುವ ಅವಕಾಶ ಸಿಗಬಹುದೇನೋ. 14/5/2006 ಬೆಳಿಗ್ಗೆ 11 ಗಂಟೆ. ಇವತ್ತು ಮಹಾಸುದಿನ. ಹೇಮಂತ್ ನಾನು ನ್ಯೂಸ್ ಪೇಪರ್ ಕೊಡುವಾಗ ಅಕಸ್ಮಾತ್ ಅವರ ಕೈ ನನಗೆ ತಾಗಿತ್ತು. ತಕ್ಷಣವೇ ಅವರು ತುಂಬ ಮುಗ್ಧತೆಯಿಂದ ಸಾರಿ ಎಂದು ಹೇಳಿದರು. ನನಗೆ ಅವರು ನಾಟಕವಾಡುತ್ತಿದ್ದಾರೇನೋ ಎಂದೆನಿಸಿತು. ಆದರೂ ರೋಮಾಂಚನವಾಗಿತ್ತು. ನನ್ನನ್ನು ಬಹಳ ಹೊತ್ತು ಅವರ ಚೇಂಬರ್ನಲ್ಲಿ ಕುಳ್ಳಿರಿಸಿಕೊಂಡಿದ್ದರು. 2 ಬಾರಿ ಕಾಫಿ ಕುಡಿಸಿದರು. ವಿಷಯ ಮೀರಿ ಏನೇನೋ ಮಾತನಾಡಿದರು. ನನಗೆ ಏನಾದರೂ ಬೇಕಾದರೆ ಯಾವ ಸಂಕೋಚವೂ ಇಲ್ಲದೆ ಆಫೀಸ್ನಲ್ಲಿ ಅವರನ್ನು ಧಾರಾಳವಾಗಿ ಕಾಣುವಂತೆ ಹೇಳಿದರು. 2/6/2006 ಮಧ್ಯಾಹ್ನ 2 ಗಂಟೆ. ನನಗೆ ಹೇಮಂತ್ನನ್ನು ನೋಡುವುದೇ ಆನಂದವೆನಿಸಿತು. ನಾನು ಯಾವುದೇ ಸ್ವಪ್ನದಲ್ಲಿರುವಂತೆ ಭಾಸವಾಗುತ್ತಿತ್ತು. ಆಫೀಸ್ನಲ್ಲಿದ್ದ ಇತರರಿಗಿಂತ ಹೇಮಂತ್ ಸ್ಮಾರ್ಟಾಗಿ ಹ್ಯಾಂಡ್ಸಮ್ ಆಗಿದ್ದರು. ಆದರೆ ಅವತ್ತು ನನ್ನನ್ನು ನೀವು ಬಹಳ ಸುಂದರವಾಗಿದ್ದೀರಿ ಎಂದು ಹೊಗಳಿದರು. ಅವರು ಬೇಕಂತಲೇ ಟೇಬಲ್ ಕೆಳಗಿದ್ದ ತಮ್ಮ ಪಾದದ ಬೆರಳುಗಳಿಂದ ನನ್ನ ಪಾದದ ಬೆರಳುಗಳ ಜೊತೆ ಆಟವಾಡಿದ್ರು. ಅವರ ಕುಚಿಯಷ್ಟೇ ನನಗೂ ಒಂದು ಥರದ ಸಂತೋಷ ತಂದಿತ್ತು. ಅವರ ವರ್ತನೆ ಹುಚ್ಚು ಹಿಡಿಸಿತ್ತು. ಅವರ ಪಾದ ಸ್ಪರ್ಶದಿಂದ ನಾನು ಪುಳಕಿತಳಾಗಿ ರಾತ್ರಿ ಹೊತ್ತು ಕಿವಿಯಲ್ಲಿ ಅವರ ಹೆಸರೇ ಗುಣಗುಸುತ್ತಿತ್ತು. 13/9/2006 ಸಂಜೆ 6 ಗಂಟೆ. ಇವತ್ತು ಹೇಮಂತ್ ಬೆಳಗಿನಿಂದ ಸಾಯಂಕಾಲದವರೆಗೆ ನನ್ನ ಜೊತೆ ನಮ್ಮನೆಯಲ್ಲೇ ಕಾಲ ಕಳೆದರು. ನಾವಿಬ್ಬರು ಬಹಳ ರೊಮ್ಯಾಂಟಿಕ್ ಮೂಡಿನಲ್ಲಿದ್ದೆವು. ಅವರ ಸಾಮೀಪ್ಯ ನನ್ನಲ್ಲಿ ಪ್ರಣಯದ ಕಿಚ್ಚನ್ನು ಹತ್ತಿಸಿತ್ತು. ನಾವಿಬ್ಬರೂ ಮೈಮರೆತಿದ್ದೆವು. ಆಹಾ, ಎಂಥ ಮಧುರ ಕ್ಷಣಗಳು! ಹೇಮಂತ್ ಹೊರಟು ಹೋದ ಮೇಲೂ ನನ್ನ ಮೈ ಬಿಸಿ ಹಾರಿರಲಿಲ್ಲ. ಇವತ್ತು ನನಗೆ ಹೇಮಂತ್ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದರು. ಅದಕ್ಕಾಗಿಯೇ ನಾನು ಅವರನ್ನು ಮನಸ್ಸಿನಲ್ಲಿಯೇ ಅಭಿನಂದಿಸಿದೆ. 14/12/2006 ರಾತ್ರಿ 10 ಗಂಟೆ. ಹಬ್ಬ, ಹೇಮಂತ್ ನನಗಾಗಿ ಹಣವನ್ನು ಹೇಗೆ ನೀರಿನಂತೆ ಖರ್ಚು ಮಾಡ್ತಾರೆ! ಬಹುಶಃ ಅವರ ಮನೆಯಲ್ಲಿ ಹಣದ ಮಳೆ ಸುರಿಯುತ್ತಿರಬಹುದು. ಥ್ಯಾಂಕ್ಸ್ ಹೇಮಂತ್. ನಿಮ್ಮ ಈ ಧಾರಾಳತನದಿಂದ ನನ್ನ 2 ಮಕ್ಕಳು ಹೊಟ್ಟೆ ತುಂಬ ಊಟ ಮಾಡ್ತಿದ್ದಾರೆ. ನಾನು ನಿಶ್ಚಿಂತೆಯಿಂದ ಇದ್ದೇನೆ. ಇದಕ್ಕಿಂತಲೂ ನೀವು ಸಂಗಡ ಇದ್ದೀರಲ್ಲ ಅಂತ ಅದೇ ನನಗೆ ಸಾಕು. ಹೇಮಂತ್ಗೆ ನನ್ನ ನೋಡಿದರೆ ಅದೆಷ್ಟು ಖುಷಿ! ಉಷಾ, ನೀನು ನನ್ನ ಪ್ರಾಣ ಎಂತಾರೆ. ಜೀವನ ಇಷ್ಟೊಂದು ಸುಖಕರ ಎಂದು ನಾನು ಯಾವತ್ತೂ ಭಾವಿಸಿರಲಿಲ್ಲ. ಈ ಗೆಳೆತನವನ್ನು ನಾವು ಹೀಗೆ ಮುಂದುವರಿಸಿಕೊಂಡು ಹೋಗುವುದು ನಮ್ಮ ಕೈಯಲ್ಲೇ ಇದೆ. ಇವತ್ತು ಹೇಮಂತ್ ತಾವು ಬರೆದ ಕೆಲವು ಕವಿತೆಗಳನ್ನು ನನ್ನ ಕೈಗೆ ಕೊಟ್ಟರು. ನನಗೆ ಅವು ಕವಿತೆಗಳೆಂದು ತೋರಲಿಲ್ಲ. ಅವುಗಳನ್ನು ಓದಿ ನನಗೆ ನಗು ಬರುತ್ತಿತ್ತು. ಅವು ನನ್ನನ್ನು ಕುರಿತು ಬರೆದ ಕವಿತೆಗಳಾಗಿದ್ದವು. ಇದರಿಂದ ಹೇಮಂತ್ಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಎಂದು ಗೊತ್ತಾಯಿತು. ಅವರು ಇವತ್ತು, ಉಷಾ, ನನ್ನ ಪತ್ನಿಯೇನು ಸುಂದರಿ. ಆಕೆಗಿಂತ ನಿನ್ನಲ್ಲಿ ಒಂದು ಅಪೂಲ್ಯ ಆಕರ್ಷಣೆ ಇದೆ. ಅದು ಬೇರೆ ಯಾರಲ್ಲೂ ಇಲ್ಲ ಎಂದು ನನ್ನನ್ನು ಹೊಗಳಿ ಹಟ್ಟಗೇರಿಸಿದರು. ನನಗಂತೂ ಹೇಮಂತ್ ಮಾತು ಕೇಳಿ ಅತೀವ ಆನಂದವಾಯಿತು.
ಅಂದರೆ ನಾನು ಹೇಮಂತ್ ಹೆಂಡತಿಗಿಂತ ಸುಂದರಳಾಗಿದ್ದೇನೆ ಎಂದು ಹೇಮಂತ್ರೇ ಒಪ್ಪಿಕೊಂಡಂತಾಯಿತು. ನಾನು ಯಾಕೆ ಇಷ್ಟು ಬೇಗ ಮದುವೆಯಾದೆ ಎಂದು ನನಗೆ ಆಗಾಗ ಅನಿಸ್ತಿದೆ. ಸ್ವಲ್ಪ ಕಾದಿದ್ರೆ ಚೆನ್ನಾಗಿತ್ತು. ಈಗ ಹೇಮಂತ್ರನ್ನು ಬಿಟ್ಟಿರಲು ಮನಸ್ಸೇ ಬರ್ತಿಲ್ಲ. 6/7/2007 ಹೇಮಂತ್ ನನ್ನ ಮನೆಯಲ್ಲೇ ಆಫೀಸ್ ಕೆಲಸ ಕೂಡ ಮಾಡ್ತಾರೆ. ಅವರು ಕೆಲಸದಲ್ಲಿ ಯಾವಾಗಲೂ ಎಚ್ಚರಿಕೆಯಿಂದ ಇರುತ್ತಿದ್ದರು. ಇವತ್ತು ಅದ್ಯಾವುದೋ ಮುಖ್ಯವಾದ ಆಫೀಸ್ ಪೇಪರ್ಗಳ ಕಂತೆಯನ್ನು ಹೋಟೆಲ್ನಲ್ಲಿ ಹಿಡಿದುಕೊಂಡಿದ್ದ ಅದ್ಯಾರೋ ಅಹಮದ್ ಖಾನ್ ಎಂಬುವರಿಗೆ ಕೊಡುವಂತೆ ನನ್ನನ್ನು ಹೋಟೆಲ್ಗೆ ಕಳುಹಿಸಿದ್ದರು. ಆಮೇಲೆ ನನಗೆ ಗೊತ್ತಾಯಿತು ಅವು ಸೀಕ್ರೆಟ್ ಕಾಗದ ಪತ್ರಗಳೆಂದು. ಹೇಮಂತ್ ಸ್ವಂತಃ ಆ ಕಾಗದದ ಪತ್ರಗಳನ್ನು ಅಲ್ಲಿಗೆ ಕೊಂಡೊಯ್ಯುವ ಸ್ಥಿತಿಯಲ್ಲಿರಲಿಲ್ಲ. ಕಾರಣವೇನಿರಬಹುದು ಎಂದು ನನಗೆ ಕುತೂಹಲವಾಗಿತ್ತು. ಸರಿ, ಅದರ ಬಗ್ಗೆ ನಾನ್ಯಾಕೆ ತಲೆಕೆಡಿಸಿಕೊಳ್ಳಲಿ? ಹೇಮಂತ್ ನನಗೆ ಕಾಗದ ಪತ್ರಗಳನ್ನು ಕೊಂಡೊಯ್ಯುವ ಜವಾಬ್ದಾರಿ ವಹಿಸಿದ್ರು. ನಾನು ಆ ಕೆಲಸ ಮಾಡಿದೆ ಅಷ್ಟೇ. ಹೇಮಂತ್ ಏನು ಹೇಳಿದ್ರು ನಾನು ಮಾಡಲು ಸಿದ್ಧಳಿದ್ದೆ. 9/7/2007 ಇವತ್ತು ನನಗೊಂದು ಅಚ್ಚರಿ ಕಾದಿತ್ತು. ಆಫೀಸ್ನಲ್ಲಿ ಹೇಮಂತ್ ನನಗೆ ಕೆಲವು ಸರ್ಕಾರಿ ಒರಿಜಿನಲ್ ಕಾಗದ ಪತ್ರಗಳನ್ನು ತೋರಿಸಿದ್ರು. ಬೇರೆ ಯಾರಿಗೂ ಅದನ್ನು ತೋರಿಸಲು ಇಷ್ಟಪಡುತ್ತಿರಲಿಲ್ಲ. ಅವರಿಗೆ ನನ್ನಲ್ಲಿ ಅಷ್ಟೊಂದು ವಿಶ್ವಾಸವೇ? ನನಗೆ ಅವರು ತಮ್ಮ ಲ್ಯಾಪ್ಟಾಪ್, ಮೊಬೈಲ್ ಅಷ್ಟೇಕೆ ತಮ್ಮ ಕ್ಯಾಬಿನ್ನಲ್ಲಿದ್ದ ಎಲ್ಲ ವಸ್ತುಗಳನ್ನು ಮುಟ್ಟುವ ಅಧಿಕಾರ ಕೊಟ್ಟಿದ್ದರು. ಅವರು ಭಾರತಿ ಎದುರಿಗೆ ದರ್ಪದಿಂದಲೇ ಇರುತ್ತಿದ್ದರು. ಈಗ ನನಗೆ ಭಾರತಿಯನ್ನು ಆಫೀಸ್ನಲ್ಲಿ ನೋಡುವುದು, ನಾನು ಹೇಮಂತ್ ಜೊತೆಗೆ ಇರುವುದು ಇವೆಲ್ಲ ಸಾಮಾನ್ಯವೆನಿಸಿಬಿಟ್ಟಿದೆ. ನನಗೆ ಇದರಿಂದ ಬೇಸರಿಕೆ ಏನೂ ಇಲ್ಲ. ಯಾಕೆಂದರೆ ಈಗ ನಾನು ಕೂಡ ಹೇಮಂತ್ನ ಪತ್ನಿ ಇದ್ದಂತೆ ಅಲ್ಲವೇ? ಅದನ್ನು ನೆನಪಿಸಿಕೊಂಡಾಗ ನನ್ನ ಮೈ ಜುಮ್ ಎಂದಿತ್ತು. 2/8/2008 ಇವತ್ತು ನನಗೆ ಹೇಮಂತ್ ಯುಗಾದಿಗಿಂತ ಮುಂಚೆಯೇ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು. ನನಗಂತೂ ಆ ಗಿಫ್ಟ್ ಭಾಳ ಇಷ್ಟವಾಯಿತು. ಅದೊಂದು ಡಿಸೈನರ್ ಮಂಚ, ಜೊತೆಗೆ ಕರ್ಲಾನ್ ಬೆಡ್ ಬೇರೆ. 9/9/2008 ಇವತ್ತು ನಾನು ಡಾಕ್ಟರ್ ಹತ್ರ ಹೋಗಿದ್ದೆ. ನಾನು ತಾಯಿಯಾಗುತ್ತಿದ್ದೇನೆ ಎಂದು ಅವರು ತಿಳಿಸಿದರು. ನಾನು ನಾಚಿಕೆಯಿಂದಲೇ ಹೇಮಂತ್ ಬಳಿ ಈ ಸುದ್ದಿ ತಿಳಿಸಿದೆ. ಆದರೆ ನನಗೊಂದು ಆಘಾತ ಕಾದಿತ್ತು. ಹೇಮಂತ್ ನನಗೆ ಅಬೋಷನ್ ಮಾಡಿಸಿಕೋ ಎಂದರು. ಅದಕ್ಕೆ ಎಷ್ಟು ಖರ್ಚಾದರೂ ಪರವಾಗಿಲ್ಲ ಎಂದು ಉದಾಸೀನತೆಯಿಂದ ಹೇಳಿದರು. ಆದರೆ ನನಗೆ ಅಬೋಷನ್ ಮಾಡಿಸಿಕೊಳ್ಳಲು ಮನಸ್ಸಿರಲಿಲ್ಲ. ನಾನು ಸಮಾಜಕ್ಕಾದರೂ ಹೆದರಬೇಕಲ್ಲ. ನನ್ನ ಪತಿ ನನ್ನೊಡನೆ ಇಲ್ಲ. ಜನರ ಬಾಯಿ ಮುಚ್ಚಲು ಸಾಧ್ಯವೇ? ನಾನು ಹೇಮಂತ್ನ ಮಾತಿಗೆ ಬೆಲೆ ಕೊಡಬೇಕೋ ಅಥವಾ ಬೇಡವೋ ಎಂದು ದ್ವಂದ್ವದಲ್ಲಿದ್ದೆ. ನನ್ನ ಮನಸ್ಸು ಶೋಕತಪ್ತವಾಗಿತ್ತು. 29/9/2008 ಇವತ್ತು ಹೇಮಂತ್ ನನ್ನ ಬಳಿ ಕೂತಿದ್ರು. ಯಾಕೋ ಅವರೊಡನೆ ಮಾತನಾಡುವ ಮನಸ್ಸಾಗಿರಲಿಲ್ಲ. ಹೇಮಂತ್ ನನಗೆ ಡ್ರೈ ಫ್ರೂಟ್ಸ್, ಹಣ್ಣುಗಳು ಮತ್ತು ಸ್ವಲ್ಪ ಹಣ ಕೊಟ್ಟು ಹೊರಟು ಹೋದರು. ಇನ್ನು 6 ತಿಂಗಳು ಯಾವುದೇ ಯೋಚನೆ ಇಲ್ಲದೆ ನಿಶ್ಚಿಂತೆಯಿಂದ ಇರಬಹುದಾಗಿತ್ತು. ನಾನು ಒಮ್ಮೊಮ್ಮೆ ತೀರಾ ಬಾವುಕಳಾಗಿ ಬಿಡುತ್ತಿದ್ದೆ. ಆದರೆ ಏನು ಮಾಡುವುದು? ದುಡ್ಡಿಲ್ಲದೆ ನನ್ನ ಜೀವನ ಸಾಗುವುದು ಕಷ್ಟವಾಗಿತ್ತು. 30/10/2008 ಇವತ್ತು ನಾನು ತುಂಬ ಖುಷಿಯಾಗಿದ್ದೆ. ಮಾರ್ಕೆಟ್ಗೆ ಹೋಗಿ ಕೆಲವು ಲೇಟೆಸ್ಟ್ ಡಿಸೈನ್ಗಳ ಟೀ ಶರ್ಟ್ ಮತ್ತು ಜೀನ್ಸ್ ಖರೀದಿಸಿದ್ದೆ. ನನ್ನ ಕೆಲವು ಲೇಖನಗಳು 3 ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದವು. ಅವುಗಳಲ್ಲಿ 2 ನಾನು ಹೇಮಂತ್ರನ್ನು ಇಂಟರ್ವ್ಯೂ ಮಾಡಿದ್ದು. ನನ್ನ ಸಂಪಾದಕರು ತುಂಬ ಖುಷಿಯಾಗಿದ್ದರು. ಅವರ ಪತ್ರಿಕೆಯಲ್ಲಿ ನನಗೊಂದು ಪ್ರತ್ಯೇಕ ಅಂಕಣ ಸಿಕ್ಕಿತ್ತು. ಇದೆಲ್ಲ ಹೇಮಂತ್ರಿಂದ ಸಾಧ್ಯವಾಗಿತ್ತು. ಥ್ಯಾಂಕ್ಸ್ ಹೇಮಂತ್. 30/5/2009 ನನಗಂತೂ ತುಂಬ ಚಿಂತೆಯಾಗುತ್ತಿತ್ತು. ಮನಸ್ಸಿನಲ್ಲಿ ಏನೋ ದುಗುಡ. ಇಂದು ನನ್ನ ಮೈಯಲ್ಲಿ ಏನೋ ಏರುಪೇರಾಗಿತ್ತು. ಡಾಕ್ಟರ್ ಬಳಿ ಹೋದೆ. ಅವ್ರು ಚೆಕ್ ಮಾಡಿ ನನಗೆ ಸ್ವಲ್ಪ ವೀಕ್ನೆಸ್ ಇದೆ, ಪುಷ್ಟಿಕರ ಆಹಾರ ತೆಗೆದುಕೊಳ್ಳುವುದು ಇಂಥ ಸಮಯದಲ್ಲಿ ಮುಖ್ಯವೆಂದು ಹೇಳಿದರು. ದೇವರೇ, ಎಲ್ಲ ಸಲೀಸಾಗಿ ನಡೆಯಲಿ ಎಂದು ಪ್ರಾರ್ಥಿಸಿದೆ. ಇವತ್ತು ಹೇಮಂತ್ ನನಗೆ ಕೊಟ್ಟ ಒಂದು ಪ್ಯಾಕೆಟನ್ನು ಪುನಃ ಅಹಮದ್ ಖಾನ್ ತಲುಪಿಸಬೇಕಾಗಿತ್ತು. ಪ್ಯಾಕೆಟ್ನಲ್ಲಿ ಏನಿರಬಹುದು ಒಡೆದು ನೋಡಲೆಂದು ಯೋಚಿಸಿದೆ. ಆದರೆ ಅದು ಹೇಮಂತ್ಗೆ ಗೊತ್ತಾದರೆ ಸಿಕ್ಕಿ ಹಾಕಿಕೊಳ್ಳಬೇಕಾಗುತ್ತದೆ ಎಂದು ಸುಮ್ಮನಾದೆ. ಈಗಾಗಲೇ ಸಾಕಷ್ಟು ಕಷ್ಟಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ. ಪುನಃ ಮತ್ತೊಂದು ಕಷ್ಟಕ್ಕೆ ಸಿಲುಕುವುದು ಬೇಡವೆಂದು ಯೋಚಿಸಿದೆ. 4/6/2009 ಈಗ ನಾನೇನು ಮಾಡಲಿ ಎಂದು ತಲೆ ಕೊರೆಯುತ್ತಿತ್ತು. ಹೇಮಂತ್ ನನ್ನನ್ನು ಪತ್ನಿ ಎಂದು ಸ್ವೀಕರಿಸುವರೆ? ಇದರ ಬಗ್ಗೆ ನಾನು ಹೇಮಂತ್ರ ಗಮನಕ್ಕೆ ತಂದಾಗ ಅವರು ನಮ್ಮಿಬ್ಬರ ಸಂಬಂಧ ಹೀಗೇ ಮುಂದುವರಿಯುವುದು ಎಂದು ಹೇಳಿದರೆ ವಿನಃ ನನ್ನಲ್ಲಿ ಬೆಳೆಯುತ್ತಿರುವ ಮಗುವನ್ನು ಮಾತ್ರ ಅವರು ಸ್ವೀಕರಿಸಲು ಸಿದ್ಧರಿರಲಿಲ್ಲ. ಆ ಮಗುವಿಗೂ ನನಗೂ ಯಾವ ಸಂಬಂಧವೂ ಇಲ್ಲ ಎಂದು ಮುಖಕ್ಕೆ ಹೊಡೆದ ಹಾಗೆ ಹೇಳಿಬಿಟ್ಟರು. ನನಗಂತೂ ಹೇಮಂತ್ ಮೇಲೆ ವಿಪರೀತ ಕೋಪ ಬಂದಿತ್ತು. ಅತ್ತ ದರ್ಹಿ ಇತ್ತ ಪುಳಿ ಎಂದಾಗಿತ್ತು ನನ್ನ ಸ್ಥಿತಿ. ಒಮ್ಮೊಮ್ಮೆ ಹೇಮಂತರ ಕತ್ತು ಕಿಸುಕಿ ಕೊಲೆ ಮಾಡಿಬಿಡಲೇ ಎಂದು ರೋಷ ಬರ್ತಿತ್ತು. ಅಥವಾ ನಾನೇ ಆತ್ಮಹತ್ಯೆ ಮಾಡಿಕೊಳ್ಳಲೇ ಎಂದು ಮನಸ್ಸು ಹೇಳುತ್ತಿತ್ತು. ಮಾಡುವುದನ್ನೆಲ್ಲ ಮಾಡಿ ಬಿಟ್ಟು ಈಗ ಮಗುವಿಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲ ಅಂದರೆ ಏನರ್ಥ? ಬಾಯಿ ಬಿಡದಿರಲು ಬೇಕಾದಷ್ಟು ದುಡ್ಡು ಕೊಡ್ತೀನಿ
ಎಂದು ನನ್ನನ್ನು ಪ್ರಲೋಭನೆಗೆ ಒಳಪಡಿಸಿದರು. ಅವರು ಎಲ್ಲವನ್ನು ಹಣದಿಂದಲೇ ಅಳೆಯುತ್ತಿದ್ದಾರೆ ವಿನಃ ನನ್ನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಲೇ ಇರಲಿಲ್ಲ. ಇದರಿಂದ ನನಗೆ ಅವರ ಮೇಲೆ ಸಿಟ್ಟು ಬಂದಿತ್ತು. ಇನ್ನೊಂದು ಮನಸ್ಸು ಭಾರತಿಗೆ ಎಲ್ಲ ವಿಷಯ ಹೇಳಿಬಿಡ್ಲೇ ಎಂತಿತ್ತು. ಇದರಿಂದ ಹೇಮಂತ್ಗೆ ನನ್ನ ಮೇಲೆ ಇನ್ನೂ ಕೋಪ ಬರುವುದು ಗ್ಯಾರಂಟಿ. ಆದರೆ ಏನಾದರಾಗಲಿ, ನಾನು ಅಬೋಷನ್ ಮಾಡಿಸಿಕೊಳ್ಳಬಾರದೆಂದು ತೀರ್ಮಾನಿಸಿದೆ. ಸಮಾಜ, ಜನ ಏನಾದರೂ ಅಂದುಕೊಳ್ಳಲಿ ಎಂಬ ದೃಢ ಧೋರಣೆ ತಾಳಿದ್ದೆ. ಭಾರತಿಗೂ ಇದರ ಬಗ್ಗೆ ಏನೂ ಹೇಳುವುದಿಲ್ಲ. ಆದರೆ ಹೇಮಂತ್ ನನಗೊಂದು ಸ್ಥಾನ ಕೊಟ್ಟರೆ ಸಾಕು. ಅದನ್ನು ನಾನು ಹೇಮಂತ್ರಲ್ಲಿ ಹೇಳಿದಾಗ ಈಗಾಗಲೇ ಆ ಸ್ಥಾನವನ್ನು ಭಾರತಿಗೆ ಕೊಟ್ಟಾಗಿದೆ. ಅದನ್ನು ಬೇರೆಯವರು ತುಂಬಲು ಸಾಧ್ಯವಿಲ್ಲ ಎಂದು ನೆಪ ಹೇಳಿ ನುಂಚಿಕೊಂಡರು. ನಾನು ಕಂಗಾಲಾಗಿದ್ದೆ. ಹೇಮಂತ್ ಈ ರೀತಿ ಹೇಳುವರೆಂದು ನನಗೆ ನಂಬಿಕೆ ಇರಲಿಲ್ಲ. 19/6/2009. ಇವತ್ತು ಹೇಮಂತ್ ಎಲ್ಲೆ ಮೀರಿದ್ದರು. ಅವರ ವ್ಯವಹಾರ ದಿಢೀರನೆ ಬದಲಾಗಿತ್ತು. ನನ್ನನ್ನು ಎಲ್ಲರ ಮುಂದೆ ನಿಲ್ಲಿಸಿ ಮಾನ ತೆಗೆದಿದ್ದರು. ನನ್ನನ್ನು ಅವರ ಕ್ಯಾಬಿನ್ ಒಳಗೆ ಕೂಡ ಬಿಡಲಿಲ್ಲ. ನಾನು ಬಲವಂತವಾಗಿ ಒಳ ಹೋದಾಗ ಜವಾನನನ್ನು ಕರೆದು ಹೊರದಬ್ಬಿಸಿದರು. ನನಗೆ ಇಷ್ಟೊಂದು ಅವಮಾನವೇ ಊಹಿಸಲು ಅಸಾಧ್ಯವಾಗಿತ್ತು. ಅಂದು ಹೇಮಂತ್ ನನ್ನ ಜೊತೆ ತುಂಬ ಕಠೋರವಾಗಿ ನಡೆದುಕೊಂಡರು. ಇದಕ್ಕೆ ಕಾರಣ ನಾನು ಅಬೋಷನ್ಗೆ ಒಪ್ಪದೆ ಹೋದದ್ದು. ನಾನೇ ಅವರನ್ನು ಹೆಚ್ಚಾಗಿ ಪ್ರೀತಿಸಿದ್ದೇನೆಂದು ಹೇಮಂತ್ಗೆ ಯಾಕೆ ಅರ್ಥವಾಗುತ್ತಿಲ್ಲ. ಆದರೆ ಆಮೇಲೆ ಹೇಮಂತ್ ನನ್ನ ಮೇಲೆ ಎಳ್ಳಷ್ಟು ಪ್ರೇಮವಿಲ್ಲ ಎಂದು ಗೊತ್ತಾಯಿತು. ಇದುವರೆಗೆ ನಡೆದದ್ದೆಲ್ಲ ಬರೀ ಬೂಟಾಟಿಕೆ ಎಂದು, ನನಗೆ ಇಷ್ಟೊಂದು ಇನ್ಸಲ್ಟ್ ಆಗುತ್ತೆಂದು ನಾನು ಕನಸಿನಲ್ಲೂ ಕಂಡಿರಲಿಲ್ಲ. ಹಾಗಾದರೆ ಇಷ್ಟು ದಿನದ ನಮ್ಮ ಗೆಳೆತನ ಒಡನಾಟಕ್ಕೆ ಬೆಲೆಯೇ ಇಲ್ಲವೇ? ನಾನು ಎಲ್ಲ ವಿಷಯವನ್ನು ಭಾರತಿಗೆ ಹೇಳಿಬಿಡುವೆ ಎಂದು ಬೆದರಿಕೆ ಕೂಡ ಹಾಕಿದ್ದೆ. ಆದರೆ ಹೇಮಂತ್ ನನ್ನ ಬೆದರಿಕೆಗೆ ಜಗ್ಗದೆ ಹಾಗೇನಾದರೂ ಮಾಡಿದರೆ ನಾನು ಅತ್ಯಂತ ಘೋರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಹೆದರಿಸಿದರು. ಹೇಮಂತ್ ಕೈಲಿ ಏನು ಮಾಡುವುದಕ್ಕೆ ಸಾಧ್ಯ? ನಾನು ನೋಡೇ ಬಿಡ್ತೇನೆ ಎಂದು ಮನಸ್ಸಿನಲ್ಲಿ ಯೋಚಿಸಿದೆ. ಕೊನೆಗೆ ನಾನು DNA ಟೆಸ್ಟ್ ಮಾಡಿಸಿ ಮಗುವಿನ ತಂದೆ ಹೇಮಂತ್ ಎಂದು ಸಾಬೀತುಪಡಿಸುವೆ ಎಂದು ಅವರಲ್ಲಿ ರೋಷದಿಂದಲೇ ಹೇಳಿದೆ. ಒಟ್ಟಿನಲ್ಲಿ ನನ್ನ ಬಡತನವನ್ನು ಅವರು ತಮ್ಮ ಲೈಂಗಿಕ ತೃಷೆಗಾಗಿ ಚೆನ್ನಾಗಿ ಬಳಸಿಕೊಂಡಿದ್ದರು. 18/8/2009. ನನಗೆ ಏನು ಮಾಡಲು ತೋಚುತ್ತಿಲ್ಲ. ಹೊಟ್ಟೆಯಲ್ಲಿ ಮಗು ಬೇರೆ ಬೆಳೆಯುತ್ತಿದೆ. ಕಡೆ ಪಕ್ಷ ಹೇಮಂತ್ ನನ್ನ ಫೋನ್ ಕೂಡ ತೆಗೆದುಕೊಳ್ಳುತ್ತಿರಲಿಲ್ಲ. ನನ್ನ ತಾಳ್ಮೆಯ ಕಟ್ಟೆ ಹೊಡೆದಿತ್ತು. ಇಷ್ಟೊಂದು ಅವಮಾನವನ್ನು ಇನ್ನೂ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿರಲಿಲ್ಲ. ನನ್ನನ್ನು ಹೇಮಂತ್ ಪಾತಾಳಕ್ಕೆ ತಳ್ಳಿದ್ದರು. ನನ್ನಲ್ಲಿದ್ದ ಅವರ ಲ್ಯಾಪ್ಟಾಪನ್ನು ವಾಪಸ್ ಪಡೆದುಕೊಂಡರು. 4 ಗಂಟೆಗಳ ಕಾಲ ನಾನು ಹೇಮಂತ್ ಕ್ಯಾಬಿನ್ನ ಹೊರಗೆ ಕುಳಿತಿದ್ದೆ. ಅವರು ಹೊರಗೆ ಬಂದಾಗ ಯಾರೋ ಆಫೀಸರ್ ಜೊತೆ ಇದ್ದರು. ನಾನು ಹೊರಗಡೆ ಕೂತಿದ್ದನ್ನು ನೋಡಿ ಜವಾನನನ್ನು ಕರೆದು ಕಂಡವರನ್ನು ಕೆಲಸವಿಲ್ಲದೆ ಹೊರಗಡೆ ಕೂಡಿಸಬಾರ್ದು ಎಂದು ಅವನನ್ನು ಚೆನ್ನಾಗಿ ಬೈದು ನನ್ನನ್ನು ನೋಡಿಯೂ ನೋಡದವರಂತೆ ಹೊರಟು ಹೋದರು. ಹೇಮಂತ್ರ ವರ್ತನೆ ನನ್ನನ್ನು ಇನ್ನೂ ಕೆರಳಿಸಿತ್ತು. ನಾನು ಇನ್ನು ಸುಮ್ಮನೆ ಕೂತರೆ ಪ್ರಯೋಜನವಿಲ್ಲವೆಂದು ಅಂದುಕೊಂಡೆ. ಪರಿಸ್ಥಿತಿ ಬಿಗಡಾಯಿಸಿತು. ಭಾರತಿ ಡೈರಿ ಮುಚ್ಚಿದಳು. ಅವಳಿಗಂತೂ ಇದು ತನಗಾದ ಅನ್ಯಾಯಕ್ಕೆ ಉಷ ಬರೆದ ಡೈರಿನಾ ಅಥವಾ ಹೇಮಂತ್ನ ಕರ್ಮಕಾಂಡದ ಕಥೆಯೋ ಎಂದು ಅರ್ಥವಾಗಲಿಲ್ಲ. ಹೇಮಂತ್ ನಿಜವಾಗಿಯೂ ಇಂಥ ಕೀಳು ಮಟ್ಟದ ಹೆಂಗಸಿನ ಜಾಲದಲ್ಲಿ ಸಿಕ್ಕಿಕೊಳ್ಳುವಷ್ಟು ಮೂರ್ಖರೇ? ಹೇಮಂತ್ ನನ್ನಂಥ ಸುಂದರಿ ಮತ್ತು ಓದಿದವಳನ್ನು ಆ ಕೊಳಕು ನೇಪಾಳಿ ಹೆಂಗಸಿಗೆ ಹೋಲಿಸಲು ಅವರಿಗೆ ಮನಸ್ಸಾದರೂ ಹೇಗೆ ಬಂತು? ನನಗಿಂತ ಅವಳು ಸುಂದರಿಯೇ? ಹೇಮಂತ್ ಪರಹೆಣ್ಣನ್ನು ಮುಖವೆತ್ತಿ ಸಹ ನೋಡುತ್ತಿರಲಿಲ್ಲ. ಹೀಗಿರುವಾಗ ಉಷಳ ಜೊತೆ ಸಂಬಂಧ ಬೆಳೆಸಿಕೊಳ್ಳಲು ಹೇಗೆ ಸಾಧ್ಯ? ಉಷಾ ಅಬೋಷನ್ಗೆ ಒಪ್ಪದೇ ಇದ್ದದಕ್ಕೆ ಹೇಮಂತ್ ಅವಳಿಗೆ ಏನಾದರೂ ಅಪಾಯ ಉಂಟು ಮಾಡಿದ್ದಾರೆಯೇ? ಹಾಗಾದರೆ ಉಷಾ ಫೋನ್ನಲ್ಲಿ ಮಾತನಾಡುವಾಗ ನನ್ನಲ್ಲಿ ಹೇಳಲು ಯಾಕೆ ಹಿಂಜರಿಯುತ್ತಿದ್ದಾರೆ? ನನಗಲ್ಲದೆ ಉಷಾಗೂ ಅವರು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದರು. ಆ ಸರ್ಪ್ರೈಸ್ ಗಿಫ್ಟ್ ಏನಾಗಿರ್ಬೋದು? ಅಹಮದ್ ಖಾನ್ ಯಾರು? ಹೇಮಂತ್ ಪ್ಯಾಕೆಟನ್ನು ಉಷಳಿಗೆ ಯಾಕೆ ಕೊಟ್ಟ? ಕೆಲವು ಮುಖ್ಯ ಸರ್ಕಾರಿ ಪೇಪರ್ಗಳನ್ನು ಹೇಮಂತ್ ಉಷಳಿಗೆ ಯಾಕೆ ತೋರಿಸಿದ? ಈ ಘಟನೆಗಳ ಹಿನ್ನೆಲೆಯಲ್ಲಿ ಹೇಮಂತ್ನ ಉದ್ದೇಶವೇನು? ಭಾರತಿಗೆ ಎಲ್ಲವೂ ಸರ್ಪ್ರೈಸ್ ಆಗಿ ತೋರಿತ್ತು. ಅಷ್ಟರಲ್ಲಿ ಮಗಳು ಅಕ್ಷತಾ ಬಂದು TV ಆನ್ ಮಾಡಿದ್ಲು. ಸುಮ್ಮನೆ ಚಾನೆಲ್ಗಳನ್ನು ಬೈಯುತ್ತಾ, ಅಕ್ಷತಾ ಮೊದಲು TV ಆಫ್ ಮಾಡು. ಸ್ಕೂಲ್ ಇಲ್ಲದಿದ್ದರೆ TV ಹಾಕ್ಕೊಂಡು ಕೂತ್ಕೋ ಅಂತ ಅರ್ಥ ಅಲ್ಲ. ಹೋಗು ಓದ್ಕೋ ಎಂದಳು. ಮಮ್ಮಿ ಪ್ಲೀಸ್, ಸ್ವಲ್ಪ ಹೊತ್ತು ನೋಡ್ತೀನಿ ಅಷ್ಟೇ ಎಂದು ಅಕ್ಷತಾ ಹಠ ಮಾಡಿದಾಗ ಅಷ್ಟರಲ್ಲಿ TVಯಲ್ಲಿ ಒಂದು ಮುಖ್ಯ ಸುದ್ದಿ ಪ್ರಕಟವಾಯಿತು. ಇದೊಂದು ವಿಶೇಷ ಪ್ರಕಟಣೆ. ಈಗ ತಾನೇ ದೆಹಲಿಯಿಂದ ಬಂದ ಸುದ್ದಿಯಂತೆ ಬ್ಯಾಂಗ್ಳೂರಿನವರೇ ಆದ IAS ಅಧಿಕಾರಿ ಹೇಮಂತ್ ಹೆಗ್ಡೆಯವರು ಗೋವಾದ ಗೂಢಚಾರಿಣಿಯೊಬ್ಬಳನ್ನು ಚಾಕಚಕ್ಯತೆಯಿಂದ ಹಿಡಿದು ಆಕೆಯನ್ನು ಪೊಲೀಸರ ವಶಕ್ಕೆ ಒಪ್ಪಿಸಿದ್ದಾರೆ.
ಪೊಲೀಸರು ಆಕೆಯನ್ನು ವಿಚಾರಣೆ ಮಾಡುತ್ತಿದ್ದಾರೆ. ಈಕೆ ಕರ್ನಾಟಕದಿಂದ ಗೋವಾಕ್ಕೆ ಕೆಲವು ಸೀಕ್ರೆಟ್ ಕಾಗದ ಪತ್ರಗಳನ್ನು ರವಾನಿಸುವ ಕಾರ್ಯದಲ್ಲಿ ತೊಡಗಿದ್ದಾಳೆಂದು ಪೊಲೀಸ್ ಮೂಲಗಳು ತಿಳಿಸಿವೆ. ಟಿವಿಯಲ್ಲಿ ಬಂದ ಸುದ್ದಿ ಕೇಳಿ ಭಾರತಿ ಬೆಚ್ಚಿಬಿದ್ದಳು. ಕೂಡಲೇ ಅವಳು ಅಕ್ಷತಾ ಕೈನಿಂದ ರಿಮೋಟನ್ನು ಕಸಿದುಕೊಂಡು ಟಿವಿ ವಾಲ್ಯೂಮ್ ಜಾಸ್ತಿ ಮಾಡಿದ್ಲು. ಪೊಲೀಸ್ನವರ ಪ್ರಕಾರ ಈ ಹೆಂಗಸು ಒಬ್ಬ ಪತ್ರಕರ್ತೆಯಂತೆ ಸೋಗು ಹಾಕುತ್ತಾ ಹೇಮಂತ್ ಹೆಗ್ಡೆಯವರನ್ನು ಆಗಾಗ ಭೇಟಿ ಮಾಡ್ತಿದ್ಲು. ಅವಳ ಬಳಿ ಇದ್ದ ಕೆಲವು ಸೀಕ್ರೆಟ್ ಕಾಗದ ಪತ್ರಗಳನ್ನು ಪೊಲೀಸ್ನವರು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಈಕೆ ದಸ್ತಗಿರಿಯಾಗುವುದು ಪೊಲೀಸ್ನವರ ಒಂದು ದೊಡ್ಡ ಅಚೀವ್ಮೆಂಟ್ ಎಂದು ಹೇಳಲಾಗುತ್ತಿದೆ. ದಸ್ತಗಿರಿಯಾದ ಮಹಿಳೆಯ ಹೆಸರು ಉಷಾ ಬಹದ್ದೂರ್ ಎಂದು ತಿಳಿದು ಬಂದಿದೆ. ಈ ಸಂಬಂಧದಲ್ಲಿ ಹೆಚ್ಚಿನ ವಿಷಯ ತಿಳಿಯಲು ಹೇಮಂತ್ ಹೆಗ್ಡೆಯವರನ್ನು ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ. ನಾವು ಅತಿ ಶೀಘ್ರದಲ್ಲಿ ಅವರನ್ನು ಸಂಪರ್ಕಿಸುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಟಿವಿಯನ್ನು ನೋಡ್ತೀರಿ. ಈಗ ಒಂದು ಸಣ್ಣ ಬ್ರೇಕ್. ಅಕ್ಷತಳಿಗಂತೂ ಈ ಸುದ್ದಿ ಕೇಳಿ ಕುಣಿದಾಡುವಷ್ಟು ಖುಷಿಯಾಯಿತು. ಮಮ್ಮಿ, ಯಾವಳೋ ಗೂಢಚರಣಿಯನ್ನು ಡ್ಯಾಡಿ ಹಿಡಿದಿದ್ದಾರಂತೆ. ಡ್ಯಾಡಿ ಅಂತ ಸಾಹಸಿಗರು ಅಲ್ವಾ ಮಮ್ಮಿ? ಸರ್ಕಾರದವರು ಡ್ಯಾಡಿಗೆ ಏನಾದರೂ ಅವಾರ್ಡ್ ಕೊಡ್ತಾರಾ? ಇನ್ಮೇಲೆ ಸ್ಕೂಲಿನಲ್ಲಿ ನನಗೆ ಎಷ್ಟು ಗೌರವ ಸಿಗುತ್ತೆ ಗೊತ್ತಾ ಮಮ್ಮಿ? ಟಿವಿಯಲ್ಲಿ ನೋಡು, ಎಷ್ಟೊಂದು ಜನ ಡ್ಯಾಡಿಗೋಸ್ಕರ ಕಾಯ್ತಾ ಇದ್ದಾರೆ ಎಂದು ಅಕ್ಷತಾ ಕಣ್ಣರಳಿಸಿಕೊಂಡು ಟಿವಿ ನೋಡುತ್ತಿದ್ದಳು. ಭಾರತಿಗೆ ಇದೆಲ್ಲ ನೋಡಿ ಗಾಬರಿಯಾಗಿತ್ತು. ಉಷಾ ಗೂಢಚಾರಣಿಯೇ ಅಂದರೆ ಅವತ್ತು ಬೆಳಗಿನ ಜಾವ 5 ಗಂಟೆಗೆ ಹೇಮಂತ್ ಮೊಬೈಲ್ಗೆ ಕರೆ ಬಂದಿದ್ದು ಉಷಾಳಿಂದಲೇ ಇರಬೇಕು. ಆಗ ಅವಳು ಪೊಲೀಸ್ನವರ ವಶದಲ್ಲಿರಬೇಕು. ಉಷಾ ನಮ್ಮನೆಗೆ ಬಂದಿದ್ದು, ಆ ಡೈರಿ ನನ್ನ ಕೈಗೆ ಕೊಟ್ಟಿದ್ದು, ಇವೆಲ್ಲವನ್ನು ನಾನು ಹೇಮಂತ್ಗೆ ತಿಳಿಸಿದಾಗ ಹೇಮಂತ್ ಮುಖ ಬಾಡಿದಂತಾಯಿತು. ಹಾಗಾದರೆ ಉಷಾಳನ್ನು ಹೇಮಂತ್ ಬೆದರಿಸ್ತಿದ್ದದು ನಿಜವೇ? ಹೇಮಂತ್ ಅವಳಿಗೆ ಜೀವ ಭಯವೊಡ್ಡಿ ತನ್ನಿಂದಾದ ಅಪರಾಧ ಮುಚ್ಚಿ ಹಾಕಲು ಪ್ರಯತ್ನಪಟ್ಟರೆ? ಅದಕ್ಕಾಗಿ ಏನಾದರೂ ಪ್ಲ್ಯಾನ್ ಮಾಡಿದರೆ? ಕಳೆದ 17 ವರ್ಷಗಳಿಂದ ಹೇಮಂತ್ ವ್ಯಕ್ತಿತ್ವ ಏನು ಅಂತ ನನಗೆ ಗೊತ್ತಿತ್ತು. ಹೇಮಂತ್ ನಿಜವಾಗಿಯೂ ಇಷ್ಟೊಂದು ಅಪಾಯಕಾರಿ ಮನುಷ್ಯನೇ? ಭಾರತಿ ದೇಹ ಒಣಗಿದ ಎಲೆಯಂತೆ ಕಂಪಿಸತೊಡಗಿತು. ಉಷಳಂಥ ಒಬ್ಬ ಮುಗ್ಧ ಹೆಂಗಸನ್ನು ಈ ರೀತಿ ಇಕ್ಕಟ್ಟಿನಲ್ಲಿ ಸಿಕ್ಕಿಸುವುದು ಯಾವ ನ್ಯಾಯ? ಯಾವನ ಜೊತೆ ಇಷ್ಟು ವರ್ಷಗಳಿಂದ ಬಾಳ್ವೆ ನಡೆಸಿ ಇಡೀ ಜೀವನ ಅವರೊಂದಿಗೆ ಸವಿಸುವೆ ಎಂದು ಪ್ರಮಾಣ ಮಾಡಿದ್ದ ನಾನು ಇಂದು ಹೇಮಂತ್ನ ಇನ್ನೊಂದು ಕ್ರೂರ ರೂಪ ನೋಡಿದ್ದೆ. ಹೇಮಂತ್ ಇಷ್ಟೊಂದು ರಾಕ್ಷಸ ಸ್ವಭಾವದವರೇ? ಭಾರತೀಯ ಭಯ ವಿಹ್ವಲವಾಗಿದ್ದವು. ಆಕೆಯ ಮುಖದಲ್ಲಿ ಬೆವರು ಕಾಣಿಸಿಕೊಂಡಿತ್ತು. ಅಷ್ಟರಲ್ಲಿ ಟಿವಿಯಲ್ಲಿ ಹೇಮಂತ್ ಅಲ್ಲಿ ನೆರೆದಿದ್ದ ಪತ್ರಕರ್ತರೊಡನೆ ಸಂವಾದ ನಡೆಸುತ್ತಿದ್ದರು. ಅದನ್ನು ಭಾರತಿ ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದಳು. ನೋಡಿ, ನಾನು ನಿಮಗೆ ಏನು ಹೇಳುವ ಪರಿಸ್ಥಿತಿಯಲ್ಲಿಲ್ಲ. ನನ್ನ ಆಫೀಸ್ನಿಂದ ಕೆಲವು ಸೀಕ್ರೆಟ್ ಕಾಗದ ಪತ್ರಗಳು ಕಾಣೆಯಾಗಿದ್ವು. ಅವು ಉಷಳ ಬಳಿ ಇವೆ ಎಂದು ನನಗೆ ಆಮೇಲೆ ಗೊತ್ತಾಯಿತು. ಅವಳೊಬ್ಬಳು ಗೂಢಚಾರಿಣಿ. ಸರ್ಕಾರಕ್ಕೆ ಸಂಬಂಧಪಟ್ಟ ಕಾಗದ ಪತ್ರಗಳನ್ನು ಅವಳು ರಹಸ್ಯವಾಗಿ ಗೋವಾಕ್ಕೆ ರವಾನಿಸುವ ವಿಷಯ ತಿಳಿಯಿತು. ಪತ್ರಕರ್ತೆಯ ಸೋಗಿನಲ್ಲಿ ಇವಳು ಇಂಥ ನೀಚ ಕೆಲಸ ಮಾಡಿದ್ದು ನನಗೆ ಶಾಕ್ ಆಗಿದೆ. ನಾನು ಈಗ ಮಾತನಾಡುವ ಮೂಡ್ನಲ್ಲಿ ಇಲ್ಲ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ದಯವಿಟ್ಟು ಪೊಲೀಸರನ್ನು ಸಂಪರ್ಕಿಸಿ. ಅವಳ ಮನೆಯಲ್ಲಿ ಏನೇನು ಸಿಕ್ಕಿದೆ ಅಂತ ಪೊಲೀಸ್ನವರು ನಿಮಗೆ ಹೇಳ್ತಾರೆ. ಅಷ್ಟರಲ್ಲಿ ಪತ್ರಕರ್ತನೊಬ್ಬ, ಸರ್, ನಿಮ್ಮ ಲ್ಯಾಪ್ಟಾಪ್ ಕೂಡ ಅವಳ ಮನೆಯಲ್ಲೇ ಸಿಕ್ಕಿತ್ತಂತೆ? ಹೌದು, ಆ ವಿಷಯನ ನಾನು ಕೇಳಿದೆ. 1.5 ವರ್ಷದ ಹಿಂದೆ ಅದು ನನ್ನ ಕಾರಿನಿಂದ ಕಳುವಾಗಿತ್ತು. ನಾನು ಪೊಲೀಸ್ನವರಿಗೆ ಅದರ ಬಗ್ಗೆ ದೂರು ಕೂಡ ಕೊಟ್ಟಿದ್ದೆ. ದಯವಿಟ್ಟು ನೀವು ಪೊಲೀಸ್ನವರಲ್ಲಿ ವಿಚಾರಿಸಿ. ಇಷ್ಟು ಬಿಟ್ಟು ನನಗೇನು ಗೊತ್ತಿಲ್ಲ ಎಂದು ಹೇಮಂತ್ ಸಂವಾದ ನಿಲ್ಲಿಸಿದರು. ಭಾರತಿ ಟಿವಿ ಆಫ್ ಮಾಡಿ ರೂಮ್ಗೆ ಹೋದ್ಲು. ನಂತರ ಹೇಮಂತ್ನಿಂದ ಇಷ್ಟೊಂದು ಸುಳ್ಳ, ಇಷ್ಟೊಂದು ಮೋಸನ? ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇಂಥ ನೀಚ ಕೆಲಸಕ್ಕೆ ಕೈ ಹಾಕುವುದು ಸಾಧ್ಯವಾ? ಭಾರತಿ ದೇಹ ಭಯದಿಂದ ನಡುಗಿತು. ತಾನೇನು ತುಂಬ ಸಾಚಾ ಮನುಷ್ಯ, ದೊಡ್ಡ ದೇಶಭಕ್ತ ಎಂದು ರುಜುವಾತುಪಡಿಸಲು ಹೇಮಂತ್ ಇಂಥ ಕೆಳಮಟ್ಟಕ್ಕೆ ಇಳಿದ್ರಾ ಎಂದು ಭಾರತಿ ಆಶ್ಚರ್ಯಪಟ್ಟಳು. ಅದೂ ಅಲ್ಲದೆ ಪ್ರೇಮ, ದಯೆ, ಸಹಾನುಭೂತಿ ಮತ್ತು ಕುಟುಂಬ ಇದ್ಯಾವುದರ ಪರಿವೇ ಅವರಿಗೆ ಇರಲಿಲ್ಲವೇ? ಹೇಮಂತ್ ಅಭಿಪ್ರಾಯದಲ್ಲಿ ಇವಳಿಗೆ ಬೆಲೆಯೇ ಇಲ್ಲವೇ? ಅವರು ಒಂದೇ ಬಾಣದಲ್ಲಿ 2 ಹಕ್ಕಿಗಳನ್ನು ಹೊಡೆದಿದ್ದರು. ತನ್ನ ಎಲ್ಲ ದುಷ್ಕರ್ಮಗಳನ್ನು ಪಾಪ ಮುಗ್ಧ ಹೆಂಗಸು ಉಷಳ ಮೇಲೆ ಹೇರಿಬಿಟ್ರಲ್ಲ. ಎಂತಹ ಘೋರ ಅನ್ಯಾಯ! ಇದನ್ನೆಲ್ಲ ಯೋಚನೆ ಮಾಡುವಾಗ ಭಾರತೀಯ ತಲೆ ಸಿಡಿದು ನುಚ್ಚು ನೂರಾಗಿತ್ತು. ಸಾಯಂಕಾಲ ಹೇಮಂತ್ ಒಳ್ಳೆ ಮೂಡ್ನಲ್ಲಿ ಮನೆಗೆ ಬಂದ. ತನ್ನ ಡ್ಯಾಡಿಯನ್ನು ನೋಡುತ್ತಿದ್ದಂತೆ ಅಕ್ಷತಾ ಓಡಿ ಬಂದು ಹೇಮಂತ್ನನ್ನು ತಬ್ಬಿಕೊಂಡಳು. ಅವಳ ಕಣ್ಣಿಗೆ ಹೇಮಂತ್ ದೊಡ್ಡ ಹೀರೋ ಥರ ಕಾಣಿಸ್ತಿದ್ದ. ಹೇಮಂತ್ ಕೈಯಲ್ಲಿ 2-3 ಗಿಫ್ಟ್ ಪ್ಯಾಕೆಟ್ಗಳಿದ್ದವು. ಡ್ಯಾಡಿ, ಯು ಆರ್ ಬ್ರೇವ್. ಉಷಾ ಎಂಥ ಮೋಸದವಳು ಅಲ್ವಾ ಡ್ಯಾಡಿ? ಅವಳನ್ನು ಚಪ್ಪಲಿಯಲ್ಲಿ ಹೊಡಿಬೇಕೆಂದು ಎಷ್ಟೋ ಜನ ಹೆಂಗಸರು ಟಿವಿಯಲ್ಲಿ ಹೇಳ್ತಿದ್ರು. ಇವತ್ತು ನನಗೆ ಖಂಡಿತ ಪಾರ್ಟಿ ಕೊಡಿಸ್ಬೇಕು ಡ್ಯಾಡಿ, ಅಕ್ಷತಾ ತುಂಬ ಖುಷಿಯಿಂದ ಹೇಳಿದ್ಲು. ಹೇಮಂತ್ನ ಮುಖದಲ್ಲಿ ತಾನು ಏನೋ ಸಾಧಿಸಿದ್ದೇನೆಂದು ಗರ್ವವಿತ್ತು. ಇದೇನು ಡ್ಯಾಡಿ, ಇಷ್ಟೊಂದು ಗಿಫ್ಟ್ ಪ್ಯಾಕೆಟ್ಗಳು?
ನೀವು ನಮಗೆ ಯುಗಾದಿಗೆ ಮೊದಲೇ ಗಿಫ್ಟ್ ಕೊಟ್ಟಿದ್ದೀರಲ್ವಾ ಎಂದಳು. ರಿಯಲಿ? ಮೊದಲೇ ಕೊಟ್ಟಿದ್ದರೇನಂತೆ? ಇವುಗಳನ್ನು ಇಟ್ಕೋ. ಸರಿ, ಒಳಗೇನಿದೆ ಅಂತ ನೋಡೋಲ್ವಾ? ಹೇಮಂತ್ ಎಂದಿನಂತೆ ಬಹಳ ಪ್ರೀತಿಯಿಂದ ಹೇಳಿದ. ಅಷ್ಟರಲ್ಲಿ ಭಾರತಿ ಕೂಡ ಅಲ್ಲಿಗೆ ಬಂದು ಹೇಮಂತ್ನನ್ನು ನೋಡಿ ಮುಗುಳ್ನಕ್ಕು ಏನೂ ಮಾತನಾಡದೆ ಅಡುಗೆ ಮನೆಗೆ ಹೋದಳು. ಅವಳ ಮನಸ್ಸಿನಲ್ಲಿ ಅನೇಕ ಯೋಚನೆಗಳು ಎದ್ದಿದ್ದವು. ಯಾವಾಗಲೂ ಹೆಣ್ಣೇ ಯಾಕೆ ಮೂರ್ಖಳಾಗುತ್ತಾಳೆ? ಈ ಸರ್ಪ್ರೈಸ್ ಗಿಫ್ಟ್, ಈ ಮುಗುಳ್ನಗೆ, ಈ ನಕಲಿ ಪ್ರೇಮ ಪ್ರದರ್ಶನ. ನಾವು ಮಹಿಳೆಯರು ಯಾಕೆ ಇಂಥ ಪ್ರಲೋಭನೆಗಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತೇವೆ? ನಿಜ ಹೇಳುವುದಾದರೆ ಉಷಾ ಒಂದು ಕಡೆ ಮೂರ್ಖಳಾದರೆ ನಾನು ಇನ್ನೊಂದು ಕಡೆ ಮೂರ್ಖಳಾಗಿದ್ದೆ. ವ್ಯತ್ಯಾಸವೆಂದರೆ ಉಷಾ 3 ವರ್ಷಗಳಿಂದ ಮೂರ್ಖಳಾಗಿದ್ದರೆ ನಾನು 17 ವರ್ಷಗಳಿಂದ ಮೂರ್ಖಳಾಗಿಯೇ ಉಳಿದಿದ್ದೇನೆ. ಇಷ್ಟಾದರೂ ಎಲ್ಲ ಕಷ್ಟಗಳನ್ನು ನಾವೇ ಅನುಭವಿಸೋ ಕರ್ಮ. ಆದರೆ ಹೇಮಂತ್ ಮಾತ್ರ ಏನೂ ನಡೆದಿಲ್ಲವೇನೋ ಎಂಬ ರೀತಿಯಲ್ಲಿ ನಗುನಗುತ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಪಾಪ ಅಲ್ಲಿ ಉಷಾಳ ಸ್ಥಿತಿ ಏನಾಗಿದೆಯೋ ಏನೋ. ಭಾರತಿ ಮನಸ್ಸಿನಲ್ಲಿ ಹೇಮಂತ್ನೇ ತಪ್ಪಿಸ್ತ ಎಂದು ಉಷಾಳ ಡೈರಿಯಿಂದ ಖಾತ್ರಿಯಾಗಿತ್ತು. ಅದೂ ಅಲ್ಲದೆ ಹೇಮಂತ್ನ ಪ್ಲ್ಯಾನಿಗೆ ಉಷಾ ಬಲಿವಶವಾಗಿದ್ದಳು. ಒಬ್ಬ ಗೂಢಾಚರಣೆಯನ್ನು ಪೊಲೀಸರು ಎಷ್ಟು ಹಿಂಸಿಸ್ತಾರೆ, ಅವಳ ಬಾಯಿ ಬಿಡಿಸಲು ಎಷ್ಟು ಕಷ್ಟ ಕೊಡ್ತಾರೆ. ಪೊಲೀಸರು ಅವಳನ್ನು ಹೇಗೆ ಬೇಕಾದರೂ ನಡೆಸಿಕೊಳ್ಬೋದು. ಅದನ್ನು ನೆನೆಸಿಕೊಂಡಾಗ ಭಾರತಿ ಎದೆ ನಡುಗಿತು. ಅವಳು ಪುನಃ TV ಆನ್ ಮಾಡಿದ್ಲು. ಅದೇ ಚಾನಲ್ನಲ್ಲಿ ಹೇಮಂತ್ನ ಕ್ಲಿಪ್ಪಿಂಗ್ ಬರ್ತಿತ್ತು. ಭಾರತಿ, ಯುಗಾದಿಗೆ ಈ ಸಾರಿ ಶಾಪಿಂಗ್ ಹೋಗಲ್ವೇನು ಎಂದು ಹೇಮಂತ್ ಹೇಳಿದ. ಇಲ್ಲ ಹೇಮಂತ್, ಈ ಸಾರಿ ನಾನು ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಭಾರತಿ ನೆಟ್ಟ ದೃಷ್ಟಿಯಿಂದ ಹೇಮಂತ್ಗೆ ಹೇಳಿದ್ಲು. ಹೌದಾ? ಇದೊಂದು ಥರ ಮಜವಾಗಿದೆ. ನೀನು ಈ ಸರ್ತಿ ನನಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತೀಯಾ? ಎಲ್ಲಿ ಕೊಡು, ಅದೇನು ಅಂತ ನೋಡೇ ಬಿಡೋಣ ಎಂದ ಹೇಮಂತ್ ಸಂತಸ ಪಡುತ್ತಾ. ಆಗ ಭಾರತಿ ಕೆಲವು ಕಾಗದ ಪತ್ರಗಳಲ್ಲಿರುವ ಕವರನ್ನು ಹೇಮಂತ್ ಕೈಗೆ ಕೊಟ್ಲು. ಇದೇನು ಭಾರತಿ, ಇಷ್ಟು ದೊಡ್ಡ ಕವರ್? ನನಗೋಸ್ಕರ ಮನೆ ಖರೀದಿ ಮಾಡಿದ್ಯಾ ಹೇಗೆ? ಅದರ ಕಾಗದ ಪತ್ರಗಳ ಇವು ಎಂದು ನಗುತ್ತಲೇ ಹೇಮಂತ್ ಕವರನ್ನು ಬಿಚ್ಚಿದ. ಇದೇನಿದು? ಡೈವರ್ಸ್ ಪೇಪರ್ಗಳು. ಹೇಮಂತ್ಗೆ ದಿಢೀರ್ನೆ ಸಮುದ್ರದ ಅಲೆಗಳು ಮುಖದ ಮೇಲೆ ಅಪ್ಪಳಿಸಿದಂತಾಯಿತು. ಹೌದು ಹೇಮಂತ್, ಅವು ಡೈವರ್ಸ್ ಪೇಪರ್ಗಳೇ. ನಾನು ಈ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಉಷಾ ಕೊಟ್ಟ ಡೈರಿ ಪ್ರತಿಯನ್ನು ನಾನು ನ್ಯೂಸ್ ಚಾನೆಲ್ಗೆ ಕೊಟ್ಟಿದ್ದೇನೆ. ಗುಡ್ ಬಾಯ್ ಎಂದು ಭಾರತಿ ತನ್ನ ಸೂಟ್ಕೇಸನ್ನು ಕೈಗೆತ್ತಿಕೊಂಡು ಮೌನವಾಗಿ ಹೊರನಡೆದಳು. ಅಕ್ಷತ ಕೂಡ ಅವಳನ್ನು ಹಿಂಬಾಲಿಸಿದಳು. 17 ವರ್ಷಗಳು ಕಳೆದ ಬಳಿಕ ಭಾರತಿ ಕೊಟ್ಟ ಸರ್ಪ್ರೈಸ್ ಗಿಫ್ಟನ್ನು ಕೈಲಿ ಹಿಡಿದಿದ್ದ ಹೇಮಂತ್ಗೆ ಅವನ ಕಾಲುಗಳು ಕೆಳಗಿನ ಭೂಮಿ ಕುಸಿದು ಬೀಳುವಂತಿತ್ತು. ಈತ ಟಿವಿಯಲ್ಲಿ ಎಲ್ಲ ಕಡೆ ಹೇಮಂತ್ನ ಅಕ್ಷಮ ಅಪರಾಧವನ್ನು ಜನರು ಖಂಡಿಸ್ತಿದ್ರು. ಒಬ್ಬ ಮುಗ್ಧ ಹೆಣ್ಣಿನ ಬಾಳನ್ನು ನರಕಕ್ಕೆ ತಳ್ಳಿದ ಹೇಮಂತ್ನಂಥ ರಾಕ್ಷಸನಿಗೆ ದೇವರು ಸರಿಯಾದ ಶಿಕ್ಷೆ ಕೊಟ್ಟಿದ್ದ. ನಿಜ ಸ್ಥಿತಿ ಗೊತ್ತಾದ ಮೇಲೆ ಪೊಲೀಸರು ಉಷಾಳನ್ನು ಬಿಡುಗಡೆ ಮಾಡಿದ್ರು. ಧನ್ಯವಾದಗಳು ಸ್ನೇಹಿತರೆ, ನನ್ನ ಕತೆ ಕೇಳಿದ್ದಕ್ಕಾಗಿ.